ಸ್ತೋತ್ರವಾಗಲಿ. ಆಮೆನ್. ಸಂತೋಷವಾಗಿದ್ದೀರಾ? ಹಾಗೆ ದೇವರ ಸ್ತೋತ್ರ. ನಾವು ಕೈಗಳೆತ್ತಿ ಸ್ತೋತ್ರ ಮಾಡೋಣ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ. ಆಮೆನ್. ಮೊನ್ನೆ 12ನೇ ತಾರೀಕು ಕ್ರಿಸ್ಮಸ್ ಕೊಡುತ್ತ ಲೇಡೀಸ್ ಕಲ್ಲ ನಿಮಗಾಗಿ ದೇವರಿಗೆ ಮಹಿಮೆ ಆಗಲಿ. ಈ ತಿಂಗಳು ಪೂರ್ತಿ ಪ್ರೈಸ್ ಗಾಡ್. ಈ ತಿಂಗಳು ಪೂರ್ತಿ ಎಂಟೈರ್ ದಿಸ್ ಮಂತ್ ಇಡೀ ಪ್ರಪಂಚದಲ್ಲಿ ಕ್ರಿಸ್ಮಸ್ ಅನ್ನು ಆಚರಣೆ ಮಾಡ್ತಾರೆ. ಎಂಟೈರ್ ವರ್ಲ್ಡ್ ಇಸ್ ಗೋಯಿಂಗ್ ಟು ಸೆಲೆಬ್ರೇಟ್ ಕ್ರಿಸ್ಮಸ್. ಇಡೀ ಪ್ರಪಂಚದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಎಲ್ಲ ಭಾಷೆಯವರು, ಎಲ್ಲ ಕುಲದವರು, in every country, every kind of language and every kind of tribe are going to celebrate Christmas. ಇಡೀ ತಿಂಗಳು ಪೂರ್ತಿ ನವೆಂಬರ್ ಇಂದ ಜನವರಿವರೆಗೂ ಕ್ರಿಸ್ಮಸ್ ಅನ್ನ ಇಡೀ ಪ್ರಪಂಚದಲ್ಲಿ ಸೆಲೆಬ್ರೇಷನ್ ಮಾಡ್ತಾರೆ. From November to till December, the entire month, entire world is going to celebrate the Christmas. ಎಲ್ಲ ಕುಲದವರು ಆಚರಣೆ ಮಾಡ್ತಾರೆ. Every kind of tribe are going to celebrate. ಎಲ್ಲ ಭಾಷೆಯವರು, ಇಡೀ ಪ್ರಪಂಚ ಎಲ್ಲ ಭಾಷೆಯವರು ಇದನ್ನು ಸೆಲೆಬ್ರೇಟ್ ಮಾಡ್ತಾರೆ. All the kind of language people, they are going to celebrate this. ದೇವರಿಗೆ ಸ್ತೋತ್ರವಾಗಲಿ. We praise God. ನಾವು ಇದಕ್ಕಾಗಿ ಪ್ರಾರ್ಥನೆ ಮಾಡಬೇಕು. We have to pray for this. ಈ ವರ್ಷದ ಕೊನೆಯ ಭಾಗದಲ್ಲಿ ನಾವಿದ್ದೇವೆ. So we are in the end of the year. ಆ ಭಾಗ ಕ್ರಿಸ್ಮಸ್ ಅನ್ನ ಸೆಲೆಬ್ರೇಟ್ ಮಾಡುವಂತಹ ಒಂದು ತಿಂಗಳಾಗಿರ್ತದೆ. So this is season of celebration. ಇಡೀ ಪ್ರಪಂಚದಲ್ಲಿ ಎಲ್ಲರೂ ಹೆಚ್ಚು ಬಿಸ್ನೆಸ್ ಮಾಡ್ತಾರೆ ಮತ್ತೆ ಹೆಚ್ಚು ಆಚರಣೆ ಮಾಡ್ತಾರೆ ಈ ಕ್ರಿಸ್ಮಸ್ ಅನ್ನ. So in the entire world people will do so much celebration regarding the Christmas. ಇಡೀ ವರ್ಷದಲ್ಲಿ ಕಡಿಮೆ ಪ್ರಾರ್ಥನೆ, ಕಡಿಮೆ ಕಾರ್ಯಗಳು ನಡೀತವೆ ಕ್ರಿಸ್ತನ ಕುರಿತಾಗಿ ಅಂದ್ರೆ ಅದು ಕ್ರಿಸ್ಮಸ್ಸೇ ಆಗಿದೆ. So it is the time, it is like for the celebration, but this is the time where the prayer will be very less. ಬಟ್ ದೇವರ ವಾಕ್ಯದ ಪ್ರಕಾರ ನೋಡಿದ್ದಾದ್ರೆ ಎಲ್ಲಾ ದಿನಗಳು ದೇವರನ್ನು ಆರಾಧಿಸಬೇಕು. But as per the word of the Lord, if we say, it is like we have to worship God all the time. ಅದೇ ರೀತಿಯಾಗಿ ಈ ತಿಂಗಳು ವಿಶೇಷವಾಗಿ ಹೆಚ್ಚು ಆರಾಧನೆ ಮಾಡಬೇಕು, ಹೆಚ್ಚು ಪ್ರಾರ್ಥನೆ ಮಾಡಬೇಕು. Especially in this month we have to pray and worship God more. ಯಾಕೆ ಪ್ರಾರ್ಥನೆ ಕಡಿಮೆ ಈ ತಿಂಗಳಲ್ಲಿ ನೋಡುವಾಗ? Why prayer is very less in this month? ಯೇಸು ಕ್ರಿಸ್ತನಿಗಿಂತ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಬೇರೆದಕ್ಕೆ ನಾವು ಕೊಡ್ತಾ ಇದ್ದೀವಿ. Because we give more preference to the worldly things rather than Christ Jesus. ಹೃದಯ ಶುದ್ಧಿ ಆಗಿದೆಯೋ ಇಲ್ವೋ ಮನ ಶುದ್ಧಿ ಮಾಡಕ್ ಹೋಗ್ತೀವಿ. So whether our heart is clean or not, we are not sure, but we are going to clean the house. ನಮ್ಮ ಹೃದಯ ಶುದ್ಧಿ ಇದೆಯೋ ಇಲ್ಲೋ ಗೊತ್ತಿಲ್ಲ, ಪಾತ್ರೆ ಶುದ್ಧಿ ಮಾಡ್ತೀವಿ. So we are not sure whether our heart is clean or not, but we are going to clean all the utensils. ನಮ್ಮ ಬಾಯಲ್ಲಿ ಸಿಹಿಯಾದ ಮಾತುಗಳು ಬರ್ತಾವೆ ಇಲ್ಲೋ, ಆದ್ರೆ ಸಿಹಿ ತಿಂಡಿಗಳು ಮಾಡ್ಕೊಳ್ತೀವಿ. Whether we speak very sweet words or not, we are not sure, but we will be like preparing all good sweets. ಹೆಚ್ಚಿನ ಸಮಯ ನಾವು ಊಟಕ್ಕೆ, ಬಟ್ಟೆಗೆ, ಬಣ್ಣಕ್ಕೆ ಹೆಚ್ಚಿನ ಸಮಯವನ್ನು ಕೊಡ್ತಾ ಇದ್ದೀವಿ. So we will be giving more preference to our clothing, makeup and like that kind of things. ಯೇಸು ಕ್ರಿಸ್ತನೇ ಇಲ್ಲದಂತ ಊಟ, ಯೇಸು ಕ್ರಿಸ್ತನೇ ಇಲ್ಲದಂತ ಮನೆ ಅದು ವ್ಯರ್ಥವಾಗಿರ್ತದೆ. So the house and the like people who are without Jesus, it is like not useful. ಆದ್ರೆ ಯೇಸು ಕ್ರಿಸ್ತನ ಇದ್ರೆ ಮಾತ್ರ ಎಲ್ಲದಕ್ಕೂ ಅದು ಆಶೀರ್ವಾದಕರವಾಗಿರುತ್ತದೆ. So only when Christ Jesus is there, then it will be a meaningful life. ಯೇಸು ಕ್ರಿಸ್ಮಸ್ ಅಂದ್ರೇನೆ ಕ್ರಿಸ್ತನನ್ನ ಆರಾಧಿಸುವಂತದ್ದು. Christmas means it is worshiping Christ Jesus. ಮೆಸ್ಸಯನನ್ನ ಆರಾಧಿಸುವಂತದ್ದು, Like worshiping Christ Jesus. ಆಮೆನ್. Amen. ಆದ್ರೆ ನಾವು ಮಾಡ್ತಾರೆ ಕ್ರಿಸ್ಮಸ್ ಎಂತದ್ದು? But what kind of Christmas we are celebrating? ಕ್ರಿಸ್ಮಸ್ ಅಲ್ಲಿ ಯಾರು ಹೆಚ್ಚಾಗಿ ಫೇಮಸ್ ಆಗ್ತಾ ಇದ್ದಾರೆ? So who is getting popular in this Christmas? ಯೇಸು ಕ್ರಿಸ್ತನ ಫೇಮಸ್ ಆಗಬೇಕೋ ಅಥವಾ ಜನಗಳು ಫೇಮಸ್ ಆಗಬೇಕೋ? Either Christ Jesus should become popular or people should become. ಯೇಸು ಕ್ರಿಸ್ತನ ಫೇಮಸ್ ಆಗಬೇಕೋ ಅಥವಾ ಬಿರಿಯಾನಿ ಫೇಮಸ್ ಆಗಬೇಕೋ? Either Jesus should become popular or the biryani should become popular. ಯೇಸು ಕ್ರಿಸ್ತನ ಫೇಮಸ್ ಆಗಬೇಕೋ, ನೀನು ಹಾಕೊಂಡ್ರೆ ಬಟ್ಟೆಗಳು ಫೇಮಸ್ ಆಗಬೇಕೋ? Either Jesus should become popular or your dress. ನೀವೇ ವಿಚಾರಿಸ್ಕೊಳ್ರಿ. You check yourself. ಒಂದು ವೇಳೆ ನೀವು ಆಚರಣೆ ಮಾಡುವಂತ ಕ್ರಿಸ್ಮಸ್ ಅಲ್ಲಿ ಯೇಸು ಕ್ರಿಸ್ತನೇ ಇಲ್ಲ ಅಂದ್ರೆ ಆ ಕ್ರಿಸ್ಮಸ್ಗೆ ಅರ್ಥ ಇಲ್ಲ. If Christ is not there in your celebration of Christmas, it doesn't mean like there is no meaning of it. Hallelujah. 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 ದೇವರಿಗೆ ಸ್ತೋತ್ರವಾಗಲಿ. Praise God. ಇಡೀ ಪ್ರಪಂಚದಲ್ಲಿ ಯೇಸು ಕ್ರಿಸ್ತನಿಗೆ ತುಂಬಾ ವಿಶೇಷತೆ ಇದೆ. So in the entire world there is so much like importance for Christ Jesus. ಆತನ ಜನನಕ್ಕೆ ವಿಶೇಷತೆ ಇದೆ. For his birth there is so much importance. ಆತನ ಶಿಲುಬೆಯಲ್ಲಿ ಮರಣ ಹೊಂದಿದ ವಿಶೇಷತೆ ಇದೆ. So even his cross, dying on the cross is so much special. ಮೂರನೇ ದಿವಸ ಪುನರುತ್ಥಾನ ಹೊಂದಿದ ಅದು ವಿಶೇಷತೆ ಇದೆ. The third day he was got resurrected, that is also very special. ಮತ್ತೆ ಈಗ ಬರ್ತಿದ್ದಾರೆ, ಅದು ವಿಶೇಷವಾಗಿದೆ. When he is coming back again, that is also very special for us. ಆಮೆನ್. Amen. ಅದು ಹುಟ್ಟಿದ ದಿನ ವಿಶೇಷ,
His birth is very important. ಆತನ ಮರಣ ದಿನ ವಿಶೇಷ, His death is also very ಆತನ special. ಪುನರುತ್ಥಾನ ವಿಶೇಷ, His resurrection is important. ಆತನ ಬರೋದು His ವಿಶೇಷವಾಗಿದೆ. coming back is also very special and important. ಚಪ್ಪಳನ ದೇವರ ಮಹಿಮೆಗಾಗಿ. ಆಮೆನ್. Amen. ನೀವು ಯಾವ ತರದ ಕ್ರೈಸ್ತರಾಗಿದ್ದೇವೆ? So what kind of Christian we are? ಕ್ರಿಸ್ತರನ್ನ ಮಹಿಮೆ ಪಡಿಸೋದಕ್ಕ ಲೋಕಕ್ಕೆ ಮಾತ್ರ ಕ್ರೈಸ್ತರಾಗಿದ್ದೀವ? So are we like kind of Christian who glorify God or the world? ಒಳ್ಳೆ ಕ್ರಿಶ್ಚಿಯನ್. Worldly Christian. ಹಲ್ಲೆಲೂಯಾ. Hallelujah. ಪ್ರೈಸ್ ದ ಲಾರ್ಡ್. Praise the Lord. ಪ್ರೈಸ್ ದ ಲಾರ್ಡ್. Praise the Lord. ಕ್ರಿಸ್ತನನ್ನ ಆರಾಧಿಸುವ ತಿಂಗಳಾಗಿರ್ತದೆ ಈ ಒಂದು ತಿಂಗಳು. This is the month where we have to worship Christ more. ಆಮೆನ್. Amen. ಪ್ರೈಸ್ ದ ಲಾರ್ಡ್. Praise the Lord. ಈ ಕ್ರಿಸ್ಮಸ್ ಅಲ್ಲಿ ತುಂಬಾ ಹೆಚ್ಚಾಗಿ ನಾವು ಗೋದಲಿ ನೋಡ್ತೇವೆ. So in this ಗೋದಲಿ. So in this month we'll see many kind of like hut where Christ is born. ಅಲ್ಲಿ ನೋಡಿದಾಗ ಮರಿಯಳಿರ್ತಾಳೆ, ಯೇಸಪ್ಪನ್ ಇರ್ತಾನೆ ಮತ್ತು ಯೇಸು ಕ್ರಿಸ್ತನ ಬಾಲನಾಗಿರ್ತಾನೆ. So we can see the entire family of Christ Jesus. ಅಲ್ಲಿ ದೇವದೂತರು ಇರ್ತಾರೆ, We can also see the angels of God, ಮತ್ತೆ ಕುರುಬರು ಇರ್ತಾರೆ, and we can also see the shepherds. ಇವನ್ನ ಎಲ್ಲಾ ಜಾಗದಲ್ಲಿ ಬೊಂಬೆಗಳಲ್ಲಿ ನಾವು ನೋಡ್ತೇವೆ. So we can see it as an exhibition in all the churches. ಪ್ರತಿಯೊಂದು ಮನೆಯಲ್ಲೂ ಆ ರೀತಿಯಾಗಿ ಇಟ್ಕೊಂಡಿರೋದು ನಾವು ನೋಡ್ತೇವೆ. Even in many Christian houses we can see this kind ಅನೇಕ ಚರ್ಚ್ಗಳಲ್ಲಿ ಸ್ಟಾರ್ಗಳನ್ನು ಕಟ್ತಾರೆ, ಮತ್ತೆ ಈ ರೀತಿಯಾಗಿ ಬೊಂಬೆಗಳನ್ನು ಇಟ್ಟು ಆ ಒಂದು ಚಿತ್ರವು ಯೇಸು ಕ್ರಿಸ್ತ ಜನನವನ್ನು ತೋರಿಸುವಂತದ್ದಾಗಿರ್ತದೆ. So in many churches we can see the like star and all these kind of exhibitions which represents the birth of Christ Jesus. ಆದ್ರೆ ಈಗ ನಾವು ತಿಳ್ಕೋಬೇಕಾದ್ರೆ ನಾವು ಆಚರಣೆ ಮಾಡುವಂತದರಲ್ಲಿ ಕ್ರಿಸ್ತನ ಪಾತ್ರ ಎಷ್ಟಿದೆ? So one thing we have to realize that whatever we are celebrating, what is the part of Christ Jesus in that? ಈ ಕ್ರಿಸ್ಮಸ್ ಅಲ್ಲಿ ಕಾಣುವಂತಹ ಸುಮಾರು ಪಾತ್ರಗಳಿದಾವೆ. So there are many roles which we can see in the Christmas. ಮರಿಯಳು, Mary ಏಸೇಫನು, and ಕುರುಬರು, and shepherds ಜೋಯಿಸರು, and like wise men, ಛತ್ರದವನು, ಓನರ್. So the owner of that place. Okay. ಚೌಟ್ರಿ ಓನರ್. Like ಅಲ್ಲಿ ಓದಪ್ಪ. ಓಕೆ. ಆಮೇಲೆ ನಂತರ ಹೆರೋದನು and the Herod, King Herod. ಈ ರೀತಿಯಾಗಿ ಅನೇಕರು ನಾವು ನೋಡ್ತೇವೆ. So we can see many people like this. ಇದರಲ್ಲಿ ನಮ್ಮ ಪಾತ್ರ ಏನು? So what is our role in this? ಆ ದಿನದಲ್ಲಿ ಅವರು ಮಾಡಿದಂತ ತ್ಯಾಗ ಎಂತಹದು? So what kind of sacrifice they have done? ಯಾವ ರೀತಿ ಅವರು ದೇವರನ್ನು ಘನಪಡಿಸಿದ್ರು? How they glorified God? ನಾವು ಯಾವ ರೀತಿ ಬಡಿಸೋರಾಗಿರಬೇಕು? So how we have to glorify God? ಇದು ನಾವು ಚೆನ್ನಾಗಿ ಅರ್ಥ So ಮಾಡ್ಕೊಳ್ಳಬೇಕು. this we have to understand. ಯೇಸು ಕ್ರಿಸ್ತನ ಬರೋದು ಜನನವು ಅದು ಆಕಸ್ಮಿಕವಲ್ಲ. So the birth of Christ Jesus, it's not accidental. ಯೇಸು ಕ್ರಿಸ್ತನ ಹುಟ್ಟೋದಕ್ಕಿಂತ ಮುಂಚೆ 4000 ವರ್ಷಗಳ ಮುಂಚಿತವಾಗಿಯೇ ಅನೇಕ ಪ್ರವಾದಿಗಳ ಮುಖಾಂತರ ಹೇಳಲ್ಪಟ್ಟಿತ್ತು. So before the birth of Christ Jesus, 4000 years back only it has been prophesied. ಯೇಸು ಕ್ರಿಸ್ತನು ಹುಟ್ಟುತ್ತಾನೆ ಅಂತೇಳಿ. So it has been prophesied like a savior will be born in this ಅದು place. ಆಕಸ್ಮಿಕವಾಗಿ ಹುಟ್ಟಿದಂತ ಮಗು ಅಲ್ಲ. It is not like accidental. ಅದು ಪ್ರಾಮಿಸ್ ವರ್ಡ್ಸ್, ಅಂದ್ರೆ ವಾಗ್ದಾನ ಮಾಡಲ್ಪಟ್ಟಂತಹ ಕ್ರಿಸ್ತನಾಗಿದ್ದಾನೆ. So it is a prophesied word. ಯೆಶಾಯನ ಗ್ರಂಥ 7ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ನೋಡುವಾಗ, if you look into the book of Isaiah, chapter 7:14, chapter 7 verse 14, ಕರ್ತನು ತಾನೇ ಒಂದು ಗುರುತನ್ನು ಕೊಡ್ತಾನೆ ಅಂತ ಹೇಳಲ್ಪಟ್ಟಿದೆ. ಇಗೋ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಇಗೋ ಒಬ್ಬ ಕನ್ನಿಕೆ ಗರ್ಭಿಣಿಯಾಗಿ ಮಗನನ್ನು ಹೆಡೆದು ಅವನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡಬೇಕು. ಹೆಸರಿಡುವಳು. ಆಮೇಲೆ therefore the Lord himself will give you a sign, the virgin will bear a child and will give birth to a son and will call him Emmanuel. ಆಮೆನ್. Amen. ಹಲ್ಲೆಲೂಯಾ. Hallelujah. ಇಲ್ಲಿ ಯೆಶಾಯನು ಯೇಸು ಕ್ರಿಸ್ತನು ಹುಟ್ಟೋದಕ್ಕಿಂತ ಮುಂಚಿತವಾಗಿ ಪ್ರವಾದನೆ ಹೇಳಲ್ಪಟ್ಟಿದೆ. So here prophet Isaiah has been prophesied before the birth of Christ. ಒಬ್ಬ ರಕ್ಷಕನು ಹುಟ್ಟುತ್ತಾನೆ ಅಂತ ಹೇಳಿ. So there will be born one savior. ಆ ರಕ್ಷಕನು ಅಂದ್ರೆ ಏನರ್ಥ? So what is the meaning of savior? ಆತನ ನಂಬುವಂತಹ ಜನಗಳನ್ನ, those who believe in that person, ನರಕಕ್ಕೆ ಹೋಗದೆ ಸ್ವರ್ಗಕ್ಕೆ ಕರ್ಕೊಂಡು ಹೋಗೋದು ಅಥವಾ ಪರಲೋಕಕ್ಕೆ ಕರ್ಕೊಂಡು ಹೋಗೋದೇ ರಕ್ಷಕನ ಕೆಲಸವಾಗಿದೆ. So he will save them from going to the hell and he will take them to heaven. That is his responsibility. ದೇವರು ಮನುಷ್ಯರನ್ನ ಯಾವ ಉದ್ದೇಶಕ್ಕೋಸ್ಕರ ಉಂಟು ಮಾಡಿದನೋ ಅದನ್ನು ನೆರವೇರಿಸೋದಕ್ಕೋಸ್ಕರ, so what is the purpose why God created humans? So that is to fulfill that.
ಈ ಭೂಲೋಕದಲ್ಲಿ ಮನುಷ್ಯನ ಉಂಟು ಮಾಡಿದ್ದು ದೇವರನ್ನ ಆರಾಧನೆ ಮಾಡೋಕೆ. God created us in this world to worship him. ಅದಾದ ನಂತರ ಈ ಲೋಕವನ್ನು ಬಿಟ್ಟಾಗ ಪರಲೋಕದಲ್ಲಿ ದೇವರ ಜೊತೆಲಿ ವಾಸ ಮಾಡೋದಿಕ್ಕೆ. So after that, when we leave this world, we have to live in heaven along with God. ಆದ್ರೆ ಮನುಷ್ಯರನ್ನ ದಾರಿ ತಪ್ಪಿಸಿದ್ದು ಸೈತಾನನಾಗಿದ್ದಾನೆ. So it is the devil who deceived people. ಮೊದಲನೇ ಕುಟುಂಬವಾದಂತ ಆದಮ್ಮ ಅವ್ವನ್ನ ಮೋಸ ಮಾಡಿ ದೇವರಿಂದ ಸಪರೇಟ್ ಮಾಡಿದ ಮಾತ್ರವಲ್ಲ, ದೇವರ ಆಸೆಗೆ ವಿರುದ್ಧವಾಗಿ ನಡೆಸ್ಕೊಳ್ಳಕ್ ಪ್ರಯತ್ನ ಪಟ್ಟ. So it is the first family, Adam and Eve. Satan deceived them and disconnected them from the God. ಅಲ್ಲಿ ಏನು ಕಳ್ಕೊಂಡಿದ್ರು ಮತ್ತೆ ಪಡ್ಕೊಳ್ಳೋದಕ್ಕೋಸ್ಕರ ಯೇಸು ಕ್ರಿಸ್ತನನ್ನೇ ಈ ದೇವರು ತನ್ನ ತಂದೆಯಾದ ದೇವರು ಯೇಸು ಕ್ರಿಸ್ತನ ರೂಪದಲ್ಲಿ ಈ ಲೋಕಕ್ಕೆ ಬಂದಿದ್ದು ನಾವು ನೋಡ್ತೇವೆ. So whatever they lost during that time, so Jesus Christ came to restore that relationship. ಯಾಕೆ ಯೇಸು ಕ್ರಿಸ್ತನ ಬರೋ ಉದ್ದೇಶ ಏನು? So what is the purpose of coming of Christ Jesus? ಇಲ್ಲಿ ಗಮನಿಸಿರಿ, ನಾನು ಇವು ಕನ್ನಡದಲ್ಲಿ ಹೇಳ್ತೀನಿ, ಇವರು ಇಂಗ್ಲಿಷ್ ಅಲ್ಲಿ ಹೇಳ್ತಿದ್ದಾರೆ. So listen here, I am speaking in Kannada and he will say in English. ಕಾರಣ ಏನಂದ್ರೆ ಈ ಕನ್ನಡ ಬರೋರ್ಗೂ ಅರ್ಥ ಆಗಬೇಕು, ಇಂಗ್ಲಿಷ್ ಬರೋರ್ಗೂ ಅರ್ಥ ಆಗಬೇಕು ಅಂತ ಹೇಳಿ. So the reason is those who know Kannada also should understand, those who can understand in English also should do it. ಟ್ರಾನ್ಸ್ಲೇಟ್ ಮಾಡುವಂತ ವ್ಯಕ್ತಿಗೆ ಕನ್ನಡನೂ ಗೊತ್ತಿರಬೇಕು, ಇಂಗ್ಲಿಷು ಗೊತ್ತಿರಬೇಕು. So the person who is going to translate should know both Kannada and English. ಅವಾಗ ಮಾತ್ರನೇ ಕನ್ನಡನ ಭಾಷಾಂತರ ಮಾಡಕ್ ಸಾಧ್ಯ. So then only he can able to translate Kannada clearly into English. ಅದೇ ರೀತಿಯಾಗಿ ಯೇಸು ಕ್ರಿಸ್ತನು ಸಹ ಮನುಷ್ಯನಿಗೆ ಮನುಷ್ಯನಾಗಿ ಹುಟ್ಟಿದ. In the same way, Christ Jesus also born as a human being ದೇವರಿಗೆ ದೇವರಾಗಿದ್ದಾನೆ and also like likeness of God. ಮನುಷ್ಯನು ಮತ್ತು ದೇವರು ಒಂದಾಗೋದಕ್ಕೆ ಸಾಧ್ಯವಿಲ್ಲ. So it is impossible for becoming human and God to become one. ಯಾಕಂದ್ರೆ ಮನುಷ್ಯನು ಪಾಪಿಷ್ಠನಾಗಿ ಪಾಪ ಮಾಡಿದಂತ ವ್ಯಕ್ತಿಯಾಗಿದ್ದಾನೆ. Because human being has fallen short of glory because of sin. ಆದರೆ ದೇವರಾದ್ರೆ ಪರಿಶುದ್ಧನಾಗಿದ್ದಾನೆ. But God is holy. ಈ ಮನುಷ್ಯರು ಮತ್ತು ದೇವರು ಮಧ್ಯದಲ್ಲಿ ಪಾಪ ಇದ್ದ ಕಾರಣ ಮನುಷ್ಯರು ಮತ್ತು ದೇವರು ದೂರವಾಗಿದ್ದಾರೆ. Because of the existence of sin, both man and God became separate. ಮತ್ತೆ ಅವರೊಬ್ಬರನ್ನ ಒಂದು ಮಾಡಬೇಕಾದ್ರೆ, so to make them one, ಒಂದು ಮನುಷ್ಯನಾಗಿರಬೇಕು. To restore that relationship, the person should also be a human being. ಮತ್ತೆ ದೇವರಿಗೆ ದೇವರಾಗಿರಬೇಕು. And also be a spirit being like God. ಮನುಷ್ಯನ ಕೈಯನ್ನು ಹಿಡಿಕೋಬೇಕು. He should hold the hand of man. ದೇವರ ಕೈಯನ್ನು ಹಿಡಿಕೋಬೇಕು. And also the hand of God. ಇದರ ಮುಖಾಂತರ so through this, ಮನುಷ್ಯರಿಗೂ ಮತ್ತು ದೇವರಿಗೆ ಇದ್ದಂತ ಸಂಬಂಧ ಮುರಿದು ಹೋದಂತದ್ದನ್ನ ಮತ್ತೆ ಒಂದು ಮಾಡಕ್ಕೆ ಸಾಧ್ಯವಾಯಿತು. So that whatever the relationship that was broken between God and man, so that he can able to restore it. ಈ ಒಂದು ಮಾಡೋದಕ್ಕೋಸ್ಕರನೇ ಯೇಸು ಕ್ರಿಸ್ತನು ಮನುಷ್ಯನ ಅವತಾರ ಎತ್ತಿ ಲೋಕಕ್ಕೆ ಬಂದಿದ್ದು. To restore and connect this relationship, Christ Jesus came to this world. ಆದ್ರೆ ಮನುಷ್ಯನ ಅವತಾರ ಎತ್ತಬೇಕಾದ್ರೆ ಗಂಡ ಹೆಂಡತಿ ಸೇರಿದ್ರೆ ಮಾತ್ರ ಮಕ್ಕಳು ಉತ್ಪತ್ತಿ ಆಗೋದು ನಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ. But to born as a man, as like in the natural, in the worldly way, it is like man and woman should meet so that they can give birth to a child. ಆದ್ರೆ ಯೇಸು ಕ್ರಿಸ್ತನು ಗಂಡ ಹೆಂಡತಿ ಸೇರಿದಾಗ ಹುಟ್ಟಿದಂತ ಮನುಷ್ಯನಲ್ಲ. But Christ Jesus is not a product of the meeting of man and woman. ದೇವರ ಆತ್ಮದಿಂದ ಹುಟ್ಟಲ್ಪಟ್ಟಂತವರು. He is born of the Spirit. ಆದ್ರೆ ಹಳೆ ಒಡಂಬಡಿಕೆಯಲ್ಲಿ ಮೊದಲೇ ಹೇಳಲ್ಪಟ್ಟಿದೆ, ಕನ್ನಿಕೆಯಲ್ಲಿ ಹುಟ್ಟುತ್ತಾನೆ ಅಂತ. So in the Old Testament it is already prophesied that he should be born of a virgin. ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ಮಂತ್ರ ಇದೆ. So in our Hindu religion there is one mantra, ಪವಿತ್ರ ಕನ್ಯಕಾಯ ನಮಃ ಅಂತ ಹೇಳಿ. So it says like this, ಪವಿತ್ರ ಕನ್ಯಕಾಯ ನಮಃ. ಅಂದ್ರೆ ಯಾರ ಹೊಟ್ಟೆಯಲ್ಲಿ ಯೇಸು ಪ್ರಜಾಪತಿ ಹುಟ್ಟುತ್ತಾನಂದ್ರೆ ಕನ್ನಿಕೆ ಹೊಟ್ಟೆಯಲ್ಲಿ ಹುಟ್ಟುತ್ತಾನೆ ಅಂತ. So that person should born of a virgin. ಎಲ್ಲರಿಗೂ ಆಶ್ಚರ್ಯ, ಮದುವೆ ಆಗದೆ ಮಗು ಹೆಂಗ್ ಹುಟ್ಟಕ್ ಸಾಧ್ಯ ಅಂತ. So it is very surprising for many, how is it possible without being married? ಮನುಷ್ಯರಿಗೆ ಅದು ಅಸಾಧ್ಯ, ದೇವರಿಗೆ ಅದು ಎಲ್ಲವೂ ಸಾಧ್ಯವಾಗಿರುತ್ತದೆ. It is impossible for a man, but for God it is all things are possible. ಆಮೆನ್. Amen. ಆದರೆ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಹುಟ್ಟಬೇಕಾದ್ರೆ ಕನ್ನಿಕೆ ಬೇಕಾಗಿದ್ದಾರೆ. So for Christ Jesus to born in this world, they require a virgin. ಆಮೆನ್. Amen. ಕನ್ನಿಕೆ ಅಂದ್ರೆ ನೀವು ಎಲ್ಲರಿಗೂ ಗೊತ್ತಿರ್ತದೆ. So virgin means we all know about this. ಆಮೆನ್. Amen. ಹಲ್ಲೆಲೂಯಾ. Hallelujah. ಕನ್ನಿಕೆ ಅಂದ್ರೆ ಏನು? So what is the meaning of a virgin? ಪುರುಷನ ಸಂಪರ್ಕವಿಲ್ಲದೆ, the person who has not yet met any man. ಪರಿಶುದ್ಧವಾಗಿ ಜೀವಿಸಿ, so that person has lived a holy life, ಕರ್ತನಿಗಾಗಿ ಜೀವಿಸುವಂತಹ, who had the fear of Lord, ಆ ಹೆಣ್ಣನ್ನ, so that woman, ಪವಿತ್ರ ಕನ್ನಿಕೆ ಅಂತ ಕರೀತೇವೆ. we call it a holy virgin. ಆಮೆನ್. Amen. ಇಲ್ಲಿ ವಾಕ್ಯ ಹೇಳಲ್ಪಟ್ಟಿದೆ, here the word of God says, ಒಂದು ಮಗು ಹುಟ್ಟುತ್ತಾನೆ, ಒಬ್ಬ ಮಗ ಹುಟ್ಟುತ್ತಾನೆ. so one child will born. ಹೆಂಗ್ ಹುಟ್ಟುತ್ತಾನೆ? so how he will be ಕನ್ನಿಕೆ ಹೊಟ್ಟೆಯಲ್ಲಿ ಹುಟ್ಟುತ್ತಾನೆ. he will be born of a virgin. ಆತನಿಗೆ ಇಮ್ಮಾನುವೇಲ್ ಅಂತ ಹೆಸರಿಡಬೇಕು. and we have to call him Emmanuel. ಇಮ್ಮಾನುವೇಲ್ ಅಂದ್ರೆ ನಮ್ಮ ಜೊತೆಲಿ ಇರುವ ಆತನು ಅಂತ. Emmanuel means God is with us. ಜೋರಾಗಿ ಹೇಳಿ, ಇಮ್ಮಾನುವೇಲ್ ಅಂದ್ರೆ ಏನು? ಏನು? ಆಚೆ ಕಡೆ ಇರೋರು
ದೇವರು ನಮ್ಮ ಸಂಗಡ ಇದ್ದಾನೆ, ಇರ್ತಾನೆ. ಆಮೆನ್, Amen. ಹಾಲೆಲೂಯಾ, Hallelujah. ಹಾಲೆಲೂಯಾ. Hallelujah. ಯೇಸು ಕ್ರಿಸ್ತ ನಮ್ಮ ಜೊತೆಲಿ ಇರೋದಕ್ಕೆ ಬಂದಂತ ದೇವರಾಗಿದ್ದಾನೆ. Christ Jesus Amen. came to stay with us. ಈ ಲೋಕದ ಎಲ್ಲಾ ಜನರು ಕೈ ಬಿಟ್ಟರು ಯೇಸು ಕ್ರಿಸ್ತನ ಕೈ ಬಿಡೋ ದೇವರಲ್ಲ. Even the entire world leaves us, Christ Jesus will not leave us. ಈಗ ಒಬ್ಬ ಕನ್ನಿಕೆಯ ಗರ್ಭಿಣಿಯಾಗಿ ಮಗುವನ್ನ ಹಡೆದು ಅವನಿಗೆ ಇಮಾನುವೇಲ್ ಎಂದು ಹೆಸರಿಡುವಳು. So one virgin will become pregnant and give a child. We have to call him Emmanuel. ಹಲ್ಲೆಲೂಯಾ. Hallelujah. ಈಗ ಕನ್ನಿಕೆಯನ್ನ ದೇವರು ಹುಡುಕ್ತಾ ಇದ್ದಾನೆ. So now God is searching for this virgin woman. ಯೇಸು ಕ್ರಿಸ್ತನ ಹುಟ್ಟೋದಕ್ಕಿಂತ ಮುಂಚಿತವಾಗಿ 400 ವರ್ಷಗಳು ಕತ್ತಲ ಯುಗವಾಗಿತ್ತು. Before the birth of Christ Jesus, there is 400 years, which is a dark period. ಯಾಕೆ ಕತ್ತಲ ದಿನಗಳಾಗಿತ್ತಂದ್ರೆ, Why it is a dark period? ದೇವರಿಂದ ಯಾವುದೇ ರೀತಿಯ ಸಂದೇಶಗಳಿಲ್ಲ. So there is no message from Christ, God. ಅಲ್ಲಿ ದೇವರಿಗೂ ಮನುಷ್ಯನಿಗೂ ಮಧ್ಯದಲ್ಲಿ ಕತ್ತಲು ತುಂಬಿಕೊಂಡಿತ್ತು. So it is like entire darkness between man and God. ದೇವರನ್ನ ಆರಾಧಿಸುವಂತವರು ಸತ್ಯದಲ್ಲೂ ಆತ್ಮದಲ್ಲಿ ನಡೆಸೋರಿಲ್ಲ. There is no one who can lead people to God. ಎಲ್ಲರೂ ಕತ್ತಲ ಜೀವಿತದಲ್ಲಿ ಇದ್ದರು. Everyone in darkness. ಇಡೀ ಲೋಕ ಕತ್ತಲಲ್ಲಿ ವಾಸ ಮಾಡ್ತಾ ಇತ್ತು. Entire world was in darkness. ನಿಜವಾದ ಸಂತೋಷ ಇರಲಿಲ್ಲ. There is no real happiness. ನಿಜವಾದ ಆಡಳಿಕೆ ಇಲ್ಲ. There is no truth. ಆದರೆ ಆ ದೊಡ್ಡ ಕತ್ತಲಲ್ಲಿ, ಆ ದೊಡ್ಡ ಭಯಂಕರದ ಕತ್ತಲಲ್ಲಿ ದೊಡ್ಡ ಬೆಳಕುಂಟಾಯಿತು. But in such a great darkness, one light has shine upon people. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ, Hallelujah. ಪ್ರೈಸ್ ದಿ ಲಾರ್ಡ್. Praise the Lord. ಯೆಶಾಯನ ಪ್ರವಾದನೆ ಹೇಳಿದ ಪ್ರಕಾರ, So according to the prophet Isaiah, according to him, ಒಬ್ಬ ಕನ್ನಿಕೆ ಬೇಕಾಗಿದೆ. so one virgin was required. ಆ ಕನ್ನಿಕೆ ಇನ್ನು ಹುಡುಕಾಟ ನೋಡುವಾಗ, So when they are searching for her, ಇಸ್ರಾಯೇಲರ ಸುತ್ತಮುತ್ತಲಿನ ಎಲ್ಲ ಹಳ್ಳಿಗಳಲ್ಲಿ ಇದು ಪ್ರಚಾರವಾಗ್ತಾ ಇದೆ. there is a one news which was spreading all around the villages in the Israel. ಮೆಸ್ಸಯ್ಯನು ಒಬ್ಬ ಕನ್ನಿಕೆಯಲ್ಲಿ ಹುಡ್ತಾನೆ ಅಂತೇಳಿ. So the savior should born of a virgin. ಆಮೆನ್. ಅನೇಕ ಇಸ್ರಾಯೇಲರ ದೇಶದಲ್ಲಿ ಇಸ್ರಾಯೇಲ್ ಹೆಣ್ಣು ಮಕ್ಕಳು ಮದುವೆ ಮಾಡಿಕೊಳ್ಳದೆ ದೇವರು ನನ್ನನ್ನ ಹುಡುಕ್ತಾನೆ ಅಥವಾ ನನ್ನನ್ನ ಆಯ್ಕೆ ಮಾಡ್ಕೊಳ್ತಾನೆ ಅಂತ ಕಾಯ್ತಾ ಇದ್ರು. So during that period, many like women like this, they were expecting God to choose them. ಅನೇಕ ಹೆಣ್ಣು ಮಕ್ಕಳು ಮದುವೆ ಮಾಡ್ಕೊಂತಾ ಇರಲಿಲ್ಲ. So they are not decided to get married also. They are waiting ವೇಟ್ for ಮಾಡ್ತಾ God. ಇದ್ರು ದೇವರು ನನ್ನನ್ನ ಆಯ್ಕೆ ಮಾಡ್ಕೊಳ್ತಾನೆ ಅಂತ. So they are waiting for God so that God can choose them. ಅಂತಹ ಸ್ತ್ರೀಯ ಸಮೂಹ ಮಧ್ಯದಲ್ಲಿ In such kind of women community, ಒಬ್ಬ ಸ್ತ್ರೀಯನ್ನ ದೇವರು ಆಯ್ಕೆ ಮಾಡ್ಕೊಂಡ. one woman God has chosen. ಆಕೆ ಬಂದು ಮರಿಯಳಾಗಿದ್ದ. So her name is Mary. ಯಾರು? Who is that? ಜೋರಾಗಿ ಹೇಳಿ. ಯೇಸಪ್ಪನ ತಾಯಿ, ಯೇಸು ಸ್ವಾಮಿ ಹೆಸರು, ತಾಯಿ ಹೆಸರೇನು? ಆಮೆನ್, Amen. ಹಲ್ಲೆಲೂಯಾ. Hallelujah. ದೇವರು ನೋಡ್ರಿ ಆ ಮರಿಯಳನ್ನ ಆಯ್ಕೆ ಮಾಡೋದು ವಿಚಾರ. ಮರಿಯಳು ಎಂಬ ಪದ ಮಿರಿಯಂ ಎಂಬ ಇಬ್ರೂನ ಪದದಿಂದ ಬಂದಿದ್ದು. So the word Mary came from the Hebrew word Miriam. ಮಿರಿಯಂ ಎಂಬ ಪದದಿಂದ ಬಂದಿದ್ದು ಮರಿಯ ಅಂತೇಳಿ. So Mary, the name came from the word Miriam. ಆ ಮರಿಯಮ್ಮ ಅಂದ್ರೆ ಕಹಿ ಅಂತ. So Mary means like bitterness ಮತ್ತೆ ಕಣ್ಣೀರು ಅಂತೇಳಿ. and tears. ಹಲ್ಲೆಲೂಯಾ. Hallelujah. ಪ್ರೈಸ್ ದಿ ಲಾರ್ಡ್. Praise the Lord. ಹಲ್ಲೆಲೂಯಾ. Hallelujah. ಮರಿಯಳು ದೇವರ ಕಣ್ಣಿಗೆ ದಯಾಪಾತ್ರಳಾಗಿದ್ಲು. So she was very much pleasing to the God. ಆಮೆನ್, Amen. ಆಮೆನ್, Amen. ಹಲ್ಲೆಲೂಯಾ. Hallelujah. ಇವತ್ತು ನಾವು ಮರಿಯಳ ಜೀವಿತದಲ್ಲಿ ಕೆಲವನ್ನ ಪಾಠವನ್ನ ಕಲಿಬೇಕು. So we have to learn many things from the life of Mary. ಹಲ್ಲೆಲೂಯಾ. Hallelujah. ದೇವರಿಗೆ ಸ್ತೋತ್ರವಾಗಲಿ. Praise God. ಲೂಕನ ಸುವಾರ್ತೆ 1ನೇ ಅಧ್ಯಾಯ 26ನೇ ವಾಕ್ಯವನ್ನು ಓದೋಣ. Book of Luke chapter 1 verse 6. 26. Sorry, 26. ಆ ಸಾಕು, ಇನ್ನೊಬ್ರು ಓದ್ರಿ. ಓದ್ರಿ, ಬೇರೆ ಓದಪ್ಪ. 26ನೇ ವಾಕ್ಯ. ಆ ತಿಂಗಳಲ್ಲಿ ದೇವರು ಗೇಬ್ರಲ್ ಎಂಬ ತನ್ನ ದೂತನನ್ನ ಗಲಿಲ ಸೀಮೆಯ ನಜರೇತ್ ಎಂಬ ಊರಿಗೆ ಒಬ್ಬ ಕನ್ಯೆಯ ಬಳಿಗೆ ಕಳಿಸಿದನು. ಆಮೆನ್. In the 6th month, God sent an angel Gabriel to Nazareth, a town in Galilee, to a virgin pledged to be married to a man named Joseph. ಗಮನಿಸಿರಿ, ಆ ಯೆಶಾಯನ ಗ್ರಂಥದಲ್ಲಿ ನಾವು ವಾಕ್ಯ ಓದಿದ್ವಲ್ಲ, ಏನಂತೇಳಿ? So what we read in the Isaiah, ಒಬ್ಬ ಕನ್ನಿಕೆ ಹೊಟ್ಟೆಯಲ್ಲಿ ಒಬ್ಬ ಮಗನನ್ನ ಎಡೆಯುವಳು ಅಂತಿದೆ. so a child will be born of a virgin.
ಆಮೆನ್. Amen. ಈ ಕನ್ನಿಕೆ ಸಿಕ್ಕಿದ್ಲ ಈಗ? So did we find the virgin here? ಆಮೆನ್, Amen. ಆಮೆನ್, Amen. ಹಲ್ಲೆಲೂಯಾ. Hallelujah. ಮತ್ತೆ ಎರಡನೇ ಸಾರಿ ಯೇಸು ಕ್ರಿಸ್ತನು ಬರಬೇಕಾದ್ರೆ ಇದೇ ಕನ್ನಿಕೆಗೋಸ್ಕರನೇ ಬರೋದು. Even in the second coming of Christ Jesus, he is going to come for the same virgin. ಆ ಕನ್ನಿಕೆ ಎಂಬುದು ಯಾವ್ದಂದ್ರೆ ಸಭೆಯಾಗಿದ್ದೀವಿ, ನೀವು ನಾವೇ ಆಗಿದ್ದೇವೆ. So in the coming of Christ Jesus, that virgin is we who are of the church. ಆಮೆನ್, Amen. ಆಮೆನ್, Amen. ಹಲ್ಲೆಲೂಯಾ. ಆ Hallelujah. ಕನ್ನಿಗೆ ಬಳಿಗೆ ಕಳಿಸಿದಂತೆ. So he sent him to the virgin. ಎಲ್ಲಾ ಎಷ್ಟೋ ಕನ್ನಿಕರಿದ್ದಾರೆ, ಈಕೆನೆ ಯಾಕೆ ಆಯ್ಕೆ ಮಾಡ್ಕೊಂಡ್ರು? So there are many people like this. Why God chose only Mary? ಈಕೆ ಆತ್ಮ ಪ್ರಾಣ ಶರೀರವನ್ನು ಸಂಪೂರ್ಣವಾಗಿ ಲೋಪವಿಲ್ಲದೆ ಪರಿಪೂರ್ಣವಾಗಿ ದೇವರಿಗೆ ವಿಧೇಯವಾಗುವಂತ ಸ್ತ್ರೀ ಆಗಿದ್ಲು. So she was in the full of fear of God. She has purified her spirit, soul and body for the God. ಆಮೆನ್, Amen. ಹಲ್ಲೆಲೂಯಾ. Hallelujah. ದೇವರು ಎದುರು ನೋಡುವಂತ ಸ್ತ್ರೀ ಪುರುಷರು ಇಂಥವರಾಗಿರಬೇಕು. So this kind of people are whom God is going to expect. ಪರಿಪೂರ್ಣವಾಗಿ ಒಪ್ಪಿಸಿಕೊಡುವಂತ ಸ್ತ್ರೀ ಪುರುಷರು ಬೇಕಾಗಿದ್ದಾರೆ. Those who are going to completely commit to the Lord. ಪರಿಪೂರ್ಣವಾಗಿ ಸೇವೆ ಮಾಡುವಂತಹ ದೇವರ ಮಕ್ಕಳು ಬೇಕಾಗಿದ್ದಾರೆ. So completely who will serve the Lord. ಆಮೆನ್, Amen. ಆಮೆನ್. Hallelujah. ದೇವರ ದಯೆ ಯಾರಿಗೆ ಸಿಕ್ಕಿತಿಲ್ಲಿ? So who are the one who is going to get pleased by ಇಲ್ಲಿ God? ವಾಕ್ಯ ಓದ್ ನೋಡ್ರಿ, ಆ 27ನೇ ವಾಕ್ಯ. So read the chapter. ಆ ಕನ್ಯೆಯ ಹೆಸರು ಮರಿಯಳು. ಆಕೆ ದಾವೀದನ ಮನೆತನದ ಯೋಸೇಫನೆಂಬ ಪುರುಷನಿಗೆ ನಿಶ್ಚಿತಾರ್ಥವಾಗಿದ್ದಳು. ಆಮೆನ್, ಆಮೆನ್. ಹೋದ್ರಪ್ಪ. To a virgin pledged to be married to a man named Joseph, a descendant of David. The virgin's name was Mary. ಆಮೆನ್. Amen. ಆ ಕನ್ನಿಕೆ ಹೆಸರೇನು? So what is the name of her? Mary. ಯೆಶಾಯನ ಗ್ರಂಥದಲ್ಲಿ ಹೇಳಿದಂತಹ ಕನ್ನಿಕೆ ಹೆಸರೇನು? So what is the ಪವಿತ್ರ name of? ಕನ್ನಿಕಾಯ ನಮಃ ಅಂತ ಹೇಳಿದಂತಹ ಮಂತ್ರದ ಅರ್ಥ ಏನು? So what is the meaning of the word Pavitra Kanyakaya Namaha? Who is that virgin whom we have read in the Isaiah chapter? ಆಮೆನ್, Amen. ಆಮೆನ್. Amen. ಜೋರಾಗಿ ಹೇಳೋಣ, ಹಲ್ಲೆಲೂಯಾ. Hallelujah. ಪ್ರೈಸ್ ದ ಲಾರ್ಡ್. Praise the Lord. ದೇವರಿಗೆ ಮಹಿಮೆ ಆಗಲಿ. Praise God. ದೇವದೂತನು ಮರಿಯಳ ಬಳಿಗೆ ಬಂದು And the angel of the Lord came to Mary. ಯಾವಾಗ ಮರಿಯಳಿಗೂ ಮತ್ತೆ ಯೋಸೇಫನಿಗೆ ನಿಶ್ಚಿತಾರ್ಥವಾಗಿತ್ತು. So when the angel of the Lord came to Mary, before that there was an engagement between Joseph and Mary. ಆ ಯೋಸೇಫನಿಗೆ ಮರಿಯಳಿಗೆ ಎಂಗೇಜ್ಮೆಂಟ್ ಆದ ಮೇಲೆ ದೇವದೂತನ ಮಂದಿರ ಹೇಳ್ತಾ ಇರುವಂತದ್ದು. So after this engagement, angel of the Lord came and visited her. ಆಮೆನ್, Amen. ಆಮೆನ್. Amen. ಎಂಗೇಜ್ಮೆಂಟ್ ಅಂದ್ರೆ ಏನು? So what is the meaning of engagement? ಎಂಗೇಜ್ಮೆಂಟ್ ಅಂದ್ರೆ ನಿಶ್ಚಿತಾರ್ಥ. ವೆರಿ ಗುಡ್. ಏನ್ ನಿಶ್ಚಿತಾರ್ಥ ಅಂದ್ರೆ ಏನು? ಈ ಹುಡುಗ ಈ ಹುಡುಗಿಗೆ ಫಿಕ್ಸು, ಈ ಹುಡುಗಿ ಈ ಹುಡುಗನಿಗೆ ಫಿಕ್ಸು, ಬೇರೆ ಯಾರು ನೋಡಂಗಿಲ್ಲ ಅಂತ. So engagement means both the girl and boy, they are committed to each other. There is no other thought. ಹಲ್ಲೆಲೂಯಾ. Hallelujah. ಇಂಥ ಸಂದರ್ಭದಲ್ಲಿ In this condition, ಮರಿಯಳದ ಹತ್ರ ಬಂದು ಯೋಸೇಫನ ಹೇಳುವಂತ ದೇವದೂತರು ಬಂದು ಹೇಳುವಂತ ಮಾತು. so the angel of the Lord came to Mary and said this. ಏನಂತ ಹೇಳ್ತಿದ್ದಾರೆ? What he said? ಆ ದೂತನ ಆಕೆಯ ಬಳಿಗೆ ಬಂದು, ದೇವರ ದಯೆ ಹೊಂದಿದವಳೇ, ನಿನಗೆ ಶುಭವಾಗಲಿ, ಕರ್ತನ ನಿನ್ನ ಸಂಗಡ ಇದ್ದಾನೆ ಎಂದನು. ಸಾಕು, ಓದಪ್ಪ. The angel went to her and said, greetings, you who are highly favored, the Lord is with you. ದೇವರು ದೂತನು ಮರಿಯಳ ನೋಡಿದ ತಕ್ಷಣ ದೇವರ ದಯೆ ಹೊಂದಿದವಳೇ. So the moment angel of the Lord saw Mary, he said, you are highly favored. ಆಮೆನ್, Amen. ಆಮೆನ್. Amen. ಇವತ್ತು ನೀವು ಎಲ್ಲ ಯಾರಲ್ಲಿ ಗಣಸರು ಹೆಂಗಸರು ಯಾರು ಕುತ್ಕೊಂಡಿದ್ರು, ನೀವೆಲ್ಲರೂ ಸಹ ದೇವರ ದಯೆ ಹೊಂದಿದವರು. So all of the people who are sitting here, you are all highly favored by God. ಪಕ್ಕದಲ್ಲಿ ನೋಡಿ ಹೇಳ್ರಿ, ನೀವು ದೇವರ ದಯೆ ಹೊಂದಿದವಳು. You tell each other you are favored by God. ಆಮೆನ್. ಯಾರ ದಯೆ ಇದೆಯೋ ಇಲ್ವೋ, ದೇವರ ದಯೆ ಇದೆ. Whether you are favored by any people or not, but you are favored by God. ನೀನು ದೇವರ ದಯೆ ಹೊಂದಿದವ. You are favored by God. ಆಮೆನ್, Amen. ಹಲ್ಲೆಲೂಯಾ. Hallelujah. ದೇವರ ದಯೆ ಹೊಂದಿದವಳೇ. The one who is favored by God. ಎಷ್ಟೋ ಹೆಣ್ಣು ಮಕ್ಕಳಿದ್ದಾರೆ, ಮದುವೆ ಆಗ್ದಿರಾ. There are many women who are not yet married.
ಆ ರಕ್ಷಕನು ನನ್ನಟ್ಟಲ್ಲಿ ಹುಟ್ಟಲಿ ಅಂತ ಕಾಯ್ತಾ ಇದ್ರು. But many people were they are all waiting for God. ಅಂತ ಸ್ತ್ರೀಯರ ಮಧ್ಯದಲ್ಲಿ ದೇವರ ದಯೆ ಯಾರಿಗೆ ಸಿಕ್ತು? In the midst of them, who was being favored by God? ಯಾರಿಗೆ ಸಿಕ್ತು? Who was favored? ಮರಿಯಮ್ಮಗೆ ಸಿಕ್ತು. So it was favored by Mary. ಆಮೆನ್. Amen. ಈ ಲೋಕದಲ್ಲಿ ಈ ಮಾಸದಲ್ಲಿ ಅಥವಾ ಈ ರಾಜ್ಯದಲ್ಲಿ ಎಷ್ಟೋ ಜನ ಇದ್ದಾರೆ. ಅವರೆಲ್ಲರದನ್ನು ಬಿಟ್ಟು ನಿಮ್ಮನ್ನ ನಮ್ಮನ್ನ ನಾವು ಇಲ್ಲಿ ಕುತ್ಕೊಂಡಿದ್ರೆ ದೇವರ ದಯೆ ಹೊಂದಿದವರಾಗಿದ್ದೇವೆ. Either in this town or in this like taluk or in that state or country, there are many people, but those who are sitting here are being favored by God. ಆಮೆನ್. Amen. ಯಜ್ಜನ ನಂಬ್ತೀರಾ? How many people believe ನಾವು ಇಲ್ಲಿ this? ಕುತ್ಕೊಂಡಿರೋ ದೇವರ ದಯೆ ಹೊಂದಿದವರು. So those who are all sitting here are being favored by ನಮಗಾಗಿ God. ಯೇಸು ಕ್ರಿಸ್ತನು ಶೀಘ್ರವಾಗಿ ಬರ್ತಾನೆ. Jesus is Amen. going to come soon. ಆಮೆನ್. Amen. ನಂಬ್ತೀರಾ? Do you believe ಜೋರಾಗಿ that? ಹೇಳಿ ಆಮೆನ್. Shout hallelujah. ಹಲ್ಲೆಲೂಯಾ. Hallelujah. ದೇವರಿಗೆ ಸ್ತೋತ್ರವಾಗಲಿ. We'll praise God. ದೇವರ ದಯೆ ಹೊಂದಿದವಳೇ, You who are highly favored by God, ನಿನಗೆ ಶುಭವಾಗಲಿ. greetings to you. ನಿನಗೇನಾಗಲಿ? ಶುಭವಾಗಲಿ. Greetings to you. ಆಮೆನ್. Amen. ನೆಕ್ಸ್ಟ್ ಹೇಳ್ತಾನೆ, ಕರ್ತನು ನಿನ್ನ ಸಂಗಡ ಇದ್ದಾನೆ. Then he says, the Lord is with you. ದೇವರು ನಿನ್ನ ಸಂಗಡ ಇದ್ದಾನೆ. The Lord is with you. ಪಕ್ಕದಲ್ಲಿ ನೋಡ್ರಿ, ಈ ತಿಂಗಳಲ್ಲಿ ನೀನು ಶುಭ ಹೊಂದಿದವಳು ಅಂತ ಹೇಳ್ರಿ. Tell your neighbor that you are being favored ಈ and ದಿನ honored. ನೀನು ಶುಭ ಹೊಂದಿದವರು. You are being blessed. ಆಮೆನ್. Amen. ಮಂಜಮ್ಮ ನೀನು ಶುಭ ಹೊಂದಿದ ನಿಮ್ಮ ಯಜಮಾನರಿಗೆ ಹೇಳಮ್ಮ. ಹಲ್ಲೆಲೂಯಾ. Tell your ಪ್ರೈಸ್ ದ ಲಾರ್ಡ್. Praise ಕೆಲವರು the Lord. ಕಿವಿ ಹೇಳ್ತಾ ಇದ್ರು, ಹೇಳ್ಕೊಂಡ್ರೆ ಇರ್ಲಿ. ಆತರ ಇಲ್ಲ. ಶುಭ ಹೊಂದಿದವರೇ, You are who are being favored. ಅವ್ರಿಗೆ ಎಲ್ರಿಗೂ ಹೇಳ್ರಿ, ಯಾರು ಕೈ ಬಿಟ್ರು ದೇವ್ರು ನಿನ್ನ ಕೈ ಬಿಡೋದಿಲ್ಲ. You tell everyone that whether whoever leaves you, God will not leave. ಯಾಕೆ ದೇವರು ಹೇಳಿದ್ದಾನೆ, ದೇವರು ನಿನ್ನ ಸಂಗಡ ಇದ್ದಾನೆ ಅಂತ. Because God's word says that the Lord is with you. ಮರಿಯಮ್ಮನಿಗೆ ಆಶೀರ್ವಾದ ಮಾಡಿದ ದೇವರು ನಿಮ್ಮನ್ನು ನಮ್ಮನ್ನ ಆಶೀರ್ವಾದ ಮಾಡ್ತಾನೆ. The one who has favored Mary will also going to favor you also. ಆಮೆನ್. Amen. ಆಮೆನ್. Amen. ಹಲ್ಲೆಲೂಯಾ. Hallelujah. ಎಷ್ಟು ಜನ ಸಂತೋಷವಾಗಿದ್ದೀರಾ? How many of you are happy here? ದೇವರು ನಿಮ್ಮ ಸಂಗಡ ಇದ್ದಾನೆ ಅನ್ನೋದಕ್ಕೆ. God is with you. ನಿನಗೂ ನಿನ್ನ ಕುಟುಂಬಕ್ಕೆ ಶುಭ ಉಂಟಾಗಲಿ ಅನ್ನೋದಕ್ಕೆ. So you and your family will be favored. ಆಮೆನ್. ನಿಮ್ಮಲ್ಲಿ ಏನಿದ್ರು ಏನಿಲ್ಲ ಅಂದ್ರೆ ಯಾರಿರಬೇಕು? ಯಾರಿರಬೇಕು? ಆಮೆನ್. Amen. ಅದಕ್ಕೆ ಯಾವ ದೇವರು ಯಾವ ವ್ಯಕ್ತಿಗಳು ಹೇಳಲಾರದೊಂದು ಒಂದು ಕಾರ್ಯ ಏನಂದ್ರೆ, ದೇವರು ನಿನ್ನ ಸಂಗಡ ಇದ್ದಾನೆ ಅಂತ ಹೇಳಿ. So it is the only word that any human being cannot say, that is the Lord is with you. ಪ್ರಮಾಣ ಮಾಡಿದಂತ ಪುರುಷರು ಗಂಡ ಹೆಂಡತಿನೇ ಬೇರೆ ಬೇರೆ ಆಗ್ಬಿಡ್ತಾರೆ. Even those people, either husband or wife, who has promised so much that they are going to be with you, can leave you. ಹೊಟ್ಟೆಯಲ್ಲಿ ಹುಟ್ಟಿದಂತ ಮಕ್ಕಳು ಕೂಡ ತಂದೆ ತಾಯಿಗಳು ಬೇರೆ ಆಗ್ಬಿಡ್ತಾರೆ. Even your own children can like give up on you. ಆದ್ರೆ ದೇವರು ಒಬ್ಬನು ಮಾತ್ರ, But it is only God ಇಂತ ಮಾತನ್ನ ಹೇಳ್ತಾ ನೋಡ್ರಿ, can able to say this. ನಮ್ಮ ದೇಶದಲ್ಲಿ ನಾನಾ ತರದ ಜಾತಿಗಳು, There are many kind of castes in our nation. ಒಬ್ಬರನ್ನೊಬ್ಬರು ಮುಟ್ಟೋದಿಲ್ಲ, They can't even touch each other. ಒಬ್ಬರನ್ನೊಬ್ಬರು ಸೇರಿಸ್ಕೊಳ್ಳೋದಿಲ್ಲ. They can't even like share each other. ಆಮೆನ್. Amen. ಹಲ್ಲೆಲೂಯಾ. Hallelujah. ಪ್ರೈಸ್ ದ ಲಾರ್ಡ್. Praise the Lord. ಅನೇಕ ರಾಜ ಮಹಾರಾಜರುಗಳು ಒಬ್ಬರನ್ನೊಬ್ಬರು ನೋಡೋದಿಲ್ಲ. Many kings who won't talk to each other. ಆದ್ರೆ ಯೇಸು ಕ್ರಿಸ್ತನ ಮಾತ್ರ ಸ್ಪೆಷಲ್. ಯಾಕಂದ್ರೆ But why only Christ Jesus is very special? ಬಡವನ ಜೊತೆಲೂ ಇರ್ತಾನೆ ದೇವರು. Because he is going to be with the poor also. ಶ್ರೀಮಂತರ ಜೊತೆಲೂ ಇರ್ತಾನೆ. And also he is going to be with the rich ಕಾಯಿಲೆ people. ಬಿದ್ದಾಗ್ಲೂ ಇರ್ತಾನೆ. Whether we are ಆರೋಗ್ಯ ಇದ್ದಾಗ್ಲೂ ಇರ್ತಾನೆ. even whether we are in good health or bad health, he is with you. ಸಂತೋಷವಾಗಿದ್ದಾಗ್ಲೂ ಇರ್ತಾನೆ. When we are happy also he will be with us. ದುಃಖದಲ್ಲಿ ಇದ್ದಾಗ್ಲೂ ಇರ್ತಾನೆ. When you don't have anything, we will be with you. ಬೇರೆಯವರು ಇರ್ತಾರಾ? ಬೇರೆಯವರು ಇರ್ತಾರಾ? Whether do you think people will be Amen. like that? ಇಡೀ ಪ್ರಪಂಚದಲ್ಲಿ ಕುಷ್ಠರೋಗಿನ ಮುಟ್ಟಿದಂತವ್ರು ಯಾರಂದ್ರೆ ಯೇಸು ಕ್ರಿಸ್ತನೊಬ್ಬನೇ ಆಗಿದ್ದಾನೆ. It is only one person who can able to touch a leprous person. ಮರಣದಿಂದ ಜಯವನ್ನು ಹೊಂದಿದವರು ಯಾರು ಅನ್ನೋದ್ರಂದ್ರೆ ಅದು ಯೇಸು ಕ್ರಿಸ್ತನೊಬ್ಬನೇ ಆಗಿದ್ದಾರೆ. There is any person who has overcome death, it is only Christ Jesus. ಕುಷ್ಠರೋಗಿ ಜೊತೆಲಿ ಇದ್ದಂತ ದೇವರು ನಿಮ್ಮ ಜೊತೆ ನಮ್ಮ ಜೊತೆ ಸಹ ಇರ್ತಾನೆ. So the God who was with the leprosy person is also going to be with you also. ಆಮೆನ್. Amen. ಹಲ್ಲೆಲೂಯಾ. Hallelujah. ನಮ್ಮ ದೇವರು ಎಷ್ಟು ಒಳ್ಳೆ ದೇವರಾಗಿದ್ದಾನೆ. So our God is so good. ಮರಿಯಳಿಗೆ ಹೇಳ್ತಿದ್ದ ನೋಡಿ, So ಕರ್ತನು ನಿನ್ನ ಸಂಗಡ ಇದ್ದಾನೆ ಅಂತ. The angel is saying to Mary that the Lord is with you. ಆಮೆನ್. Amen. ನೀನು ನಂಬಿದ ಆಸ್ತಿ ನೀನು ಕೈ ಬಿಟ್ಟಿರಬಹುದು. The whatever person whom you trusted given up. ನೀನೇ ಸ್ವಂತ ಇಷ್ಟಪಟ್ಟ ಕಟ್ಟದಂತ ಮನೆ ನೀನು ಕೈ ಬಿಟ್ಟು ಹೋಗಿರಬಹುದು. The house which you built on your own strength might have
given up on ನೀನು you. ಪ್ರೀತಿಯಿಂದ ಸಾಕಿದ ಮಕ್ಕಳನ್ನು ಕೈ ಬಿಟ್ಟಿರು ಹೋಗಬಹುದು. Even the children whom you loved and ಆಸ್ತಿ grown, ಪಾಸ್ತಿಗಳು ಕೈ ಬಿಟ್ಟಿರಬಹುದು. even the properties, ಆರೋಗ್ಯ ಕೈ ಕೊಟ್ಟಿರಬಹುದು. even the health has given up. ಮನುಷ್ಯರು ನಿನ್ನನ್ನು ದೂರ ಇಟ್ಟಿರಬಹುದು. Even people kept you away. ಆದರೆ ಯೇಸು ಕ್ರಿಸ್ತನ ಮಾತ್ರ ನಿನ್ನ ಸಂಗಡ ಯಾವಾಗಲೂ ಇರ್ತಾನೆ. But Christ Jesus is going to be with you ಆತನು all the ಎಂದಿಗೂ time. ಬದಲಾವಣೆ ಆಗದಂತ ದೇವರಾಗಿದ್ದಾನೆ. So he will never ಆಚೆ ಕಡೆ change. ನಿದ್ದೆ ಮಾಡೋರು ಒಂದ್ಸತಿ ಅಲ್ಲೇ ಚಪ್ಪಾಳೆ ಹೊಡೆದು ದೇವ್ರ ಸ್ತೋತ್ರ ಹಲ್ಲೆಲೂಯಾ. Hallelujah. ನಿದ್ದೆ ಮಾಡೋರು ಮಾತ್ರ ಒಂದ್ಸತಿ ಅಲ್ಲೆಲ್ಲ ಹಲ್ಲೆಲೂಯಾ. ವೆರಿ ಗುಡ್ ಆಮೆನ್. ಹಲ್ಲೆಲೂಯಾ. Hallelujah. ದೇವರಿಗೆ ಸ್ತೋತ್ರವಾಗಲಿ. Praise God. ಕರ್ತನು ನಿನ್ನ ಸಂಗಡ ಇದ್ದಾನೆ. So the Lord is with you. ಹಗಲಲ್ಲೂ ನಿನ್ನ ಜೊತೆ ಇರ್ತಾನೆ. He will be with you in the day. ರಾತ್ರಿಯಲ್ಲೂ ನಿನ್ನ ಜೊತೆ ಇರ್ತಾನೆ. He will be with you in the night. ಮಶಾಣದಲ್ಲೂ ನಿನ್ನ ಜೊತೆ ಇರ್ತಾನೆ. Even in the grave he is ಮನೆಯಲ್ಲಿ with ಇದ್ರು you. ನಿನ್ನ ಜೊತೆ ಇರ್ತಾನೆ. In the house also he is going to ನೀನು be with ಯಾವತ್ತೂ you. ಭಯ ಪಡಬೇಡ. There is nothing for you to fear. ನಿನ್ನ ಜೊತೆಲಿ ಯಾರಿದ್ದಾರೆ? Who is with you? ಯಾರು? Who is going to be with ಜರಾಗಿ you? ಹೇಳಿ. ಆಚೆ ಕಡೆ ನೋಡಿ ಹೇಳಿ, ಯಾರಿದ್ದಾರೆ ನಿಮ್ ಜೊತೆಲಿ? Who is going to be with you? ಹೇಳದವರು ಯಾರು? Who told that? ಈ ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನಾಗಿದ್ದಾನೆ. So it is the creator of the universe who said ಆತನು this. ಮನುಷ್ಯನಲ್ಲ ಸುಳ್ಳು ಹೇಳೋದಕ್ಕೆ. So he is not a human being who can lie. ಆತನು ದೇವರಾಗಿದ್ದಾನೆ. He is God. ನಿನ್ನನ್ನ ನನ್ನನ್ನ ಕಾಪಾಡೋದಕ್ಕೋಸ್ಕರ ಈ ಲೋಕಕ್ಕೆ ಬಂದಂತವರಾಗಿದ್ದಾರೆ. So he came to save both you and me. ಹಲ್ಲೆಲೂಯಾ. Hallelujah. ಕರ್ತನ ಸಂಗಡ ಇದ್ದಾನೆ ಅಂದನು. So he said the Lord is with you. ಆಕೆಯ ಆ ಮಾತಿಗೆ ತತ್ತರಿಸಿ The Mary was greatly troubled at his words. ಅಯ್ಯಮ್ಮ ಭಯಪಟ್ರಂತೆ. So she was very much troubled. ತತ್ತರಿಸಿದ್ರಂತೆ. She was troubled. ಒಂದು ಹೆಜ್ಜೆ ಹಿಂದ್ಗಡೆ ಹೋಗಿರ್ತಾಳೆ. Maybe she was worried and ಇದು ಎಂತ ಆಶೀರ್ವಾದ. So what kind of blessing it is? ಯಾಕಂದ್ರೆ ಅದಕ್ಕಿಂತ ಮುಂಚೆ ದೇವರು ಮಾತಾಡೋದಾಗ್ಲಿ ದೇವರು ನೋಡೋದಾಗ್ಲಿ ಮನುಷ್ಯನಿಗೆ ಅಸಾಧ್ಯವಾಗಿತ್ತು. Because before that it was very impossible for people to like directly talk to God. ಅಥವಾ ನೋಡೋದಕ್ಕಾಗ್ಲಿ ಮಾತಾಡೋದಕ್ಕೆ ಕಷ್ಟ. So it was very difficult to see and talk to God. ಒಂದು ವೇಳೆ ನೋಡಿದ್ರೆ ಮಾತಾಡಿದ್ರೆ ಸತ್ತೋಗ್ತಾ ಇದ್ರು. In case if they see or hear God's voice they will used to die. ಮರಿಯಳು ಸಾಧಾರಣವಾದಂತ ಬಡ ಕುಟುಂಬದಲ್ಲಿ ಹುಟ್ಟಿದಂತ ಹೆಣ್ಣು ಮಗಳು. Because she is an ordinary poor woman. ಆದರೆ ಆತ್ಮದಲ್ಲಿ ಐಶ್ವರ್ಯವಂತಳು. But in the spirit she is so rich. ಯಾಕಂದ್ರೆ ದೈವ ಭಕ್ತಿ ತುಂಬಿದಂತ ದೈವ ಭಕ್ತಿ ತುಂಬಿದಂತ ಮಗಳು. Because she is God fearing woman. ದೇವರಿಗೆ ಮೆಚ್ಚುಗೆ ಆಗಿರೋದು ಯಾಕೆ? Because she pleased God. ದೇವರನ್ನು ಮಹಿಮೆಪಡಿಸುವಂತ ಸ್ತ್ರೀ. She glorified God. ದೇವರಿಗಾಗಿ ಏನು ಮಾಡಕ್ಕೆ ರೆಡಿ ಆಗಿರುವಂತ ಸ್ತ್ರೀ She is ಆಗಿದ್ಲು. ready to do anything for God. ಆಮೆನ್. Amen. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Hallelujah. ಇದು ಎಂತ ಆಶೀರ್ವಾದ. So what kind of blessing is this? ನಾನು ಯಾವತ್ತೂ ಕೇಳಿಲ್ಲ ಇಂತ ಆಶೀರ್ವಾದ. I have never heard this kind of ಎಂತದು blessing. ಇಂತ ಆಶೀರ್ವಾದ ನೋಡೂ ಇಲ್ಲ. I have never seen this kind of ಇದು blessing. ಎಂತ ಆಶೀರ್ವಾದ ಅಂತೇಳಿ ಆತಳು ತತ್ತರಿಸಿ So what kind of blessing it is? She was surprised. ಆ ದೂತನ ಆಕೆಗೆ Then the angel of the Lord said that ಭಯಪಟ್ಟಾಗ, when she was worried, ಮರಿಯಳೇ ಹೆದರಬೇಡ, ನಿನಗೆ ದೇವರ ದಯ ದೊರಕಿತು. then he said, Mary, don't be afraid. You are favored by God. ಆಮೆನ್. Amen. ಆಮೆನ್. Amen. ಹಲ್ಲೆಲೂಯಾ. Hallelujah. ದೇವದೂತ ಸಂದೇಶವನ್ನು ತಂದಿದ್ದಾನೆ. So the angel of the Lord got a message. ಹೆದರಬೇಡ, Don't be afraid. ಭಯಪಡಬೇಡ. Don't be afraid. ಈ ಮಾತು ಯಾರನ್ನ ಹೇಳಿದ್ರೆ ನಮ್ಗೆ ಖುಷಿ ಆಗಿರ್ತದೆ. So if somebody says this, we will be very happy. ಪೇಷಂಟ್ ಗೆ ಡಾಕ್ಟರ್ ಹೇಳಿದ್ರೆ ತುಂಬಾ ಖುಷಿ ಪಡ್ತಾರೆ. If a doctor says this word to a patient, he will be very strong. ಇನ್ನೇನು ಸಾಯ್ತಿರೋಂತ ಪೇಷಂಟ್ ಗೆ ಡಾಕ್ಟರ್ ಬಂದು ಏನು ಆಗಲ್ಲ ಅಂದ್ರೆ ಸಾಕು, ಇನ್ನೊಂದು 3 ತಿಂಗಳು ಬದುಕೊಂಡ್ಬಿಡ್ತಾನೆ. Even in the moment of death of a patient, if a doctor comes and says this word, he can live for 3 months. ಅಕ್ಕಪಕ್ಕದ ಪೇಷಂಟ್ ಗಳು ಸಾಯ್ತಾ ಇರ್ತಾರೆ. Because the neighboring patients might be dying. ಅದೇ ಕಾಯಿಲೆ ಬಂದಿರೋರು ಸುಮಾರು ಜನ ಸತ್ತೋಗಿರ್ತಾರೆ. The people who got the same kind of disease might have died. ಆ ಜನಗಳು ಅಲ್ಲಿ ಇಲ್ಲಿ ಗೋಳಾಡ್ತಾ ಇರ್ತಾರೆ. The people might be crying and weeping. ಈ ಕಾಯಿಲೆ ಸತ್ತೋಗ್ಬಿಟ್ರು ಅಂತ ಹೇಳಿ. The people who got the disease died. ಈ ಬದುಕಿರೋ ಪೇಷಂಟ್ ಗೆ ಇನ್ನೂ ಭಯ. So the patient who is suffering from this will be so much worried. ಬಲಗಡೆ ಇರೋನು ಸತ್ತೋದ ಅದೇ ಕಾಯಿಲೆಯಲ್ಲಿ. The person who has towards his right, ಎಡಗಡೆ ಇರೋನು ಸತ್ತೋದ. even to the person left, ನಮ್ಮ ರೂಮ್ ಅಲ್ಲಿ ಇರುವಂತ ಪೇಷಂಟ್ ಗಳೆಲ್ಲ ಸತ್ತೋದ್ರು. all the patients in the room got died. ಈಗ ಈತನೇ ಉಳಿದಿರೋದು. This person who is ಈ alive. ಪೇಷಂಟ್ ಗೆ ಅನಿಸಿರ್ಬೋದು. So what kind of thoughts he might be getting? ಇವರೆಲ್ಲ ಸತ್ತ ಮೇಲೆ So after these people died, ನಾನು ಇರ್ತೀನ. do you think I will also be alive if this happened to them? ಡಾಕ್ಟರ್ ಭಯ ಇಲ್ಲ. ಈ ಪೇಷಂಟ್ಗೆ ಈ ಕಾಯಿಲೆಗಿಂತ ಈ ಸತ್ತೋಗಿರೋ ನೋಡೋ ಸತ್ತೋಗಿರೋ ವಿಷಯನೇ ತುಂಬಾ ಭಯ ಆಗಿರ್ತದೆ. So that patient, instead of that disease, the people who gone earth, that will be worrying more. ಡಾಕ್ಟರ್ ಬಂದು ಭಯಪಡಬೇಡ ನೀನು ಬದುಕ್ತೀಯ ಅಂದ್ರೆ ಹೆಂಗಿರ್ತದೆ? So in that moment, if a doctor comes and tells him, don't be afraid, you will live long. ಹೆಂಗಿರುತ್ತೆ? So how he will feel?
ಕಣ್ಣಿಗೆ ನೋಡುವಾಗ ಅವರೆಲ್ಲ ಸತ್ತೋಗಿದ್ದಾರೆ ಅದೇ ಕಾಯಿಲೆದಲ್ಲಿ. So when he looks in his eyes, like people are dead. ಅದು ಡಾಕ್ಟರ್ ಹೇಳ್ತಾರೆ ನೀನು ಬದುಕ್ತೀಯ ಅಂತೇಳಿ. But doctor says, don't worry, you will not become like that, you will live. ಆಮೆನ್. Amen. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Hallelujah. ಈ ಲೋಕದಲ್ಲಿ ಜನ ಪಾಪದಲ್ಲಿ ಬಿದ್ದು ಸಾಯ್ತಾ ಇದ್ದಾರೆ ಈ ರೀತಿಯಾಗಿ. So in the similar way, even people in this world also dying of the sin. ಭಯದಿಂದ ಸಾಯ್ತಾ ಇದ್ರು. They are dying because of fear. ಅಂತವರನ್ನ ಬಲಪಡಿಸೋದಕ್ಕೋಸ್ಕರ ನಾನಿದ್ದೀನಿ ಭಯಪಡಬೇಡ ಅನ್ನೋದೇ ಯೇಸು ಕ್ರಿಸ್ತನಾಗಿದ್ದಾನೆ. So to make them alive, it is the Christ Jesus who will say that don't be afraid, I will. Hallelujah. 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 Praise the Lord. Praise the Lord. ಇಲ್ಲೊಬ್ಬರು ಸಹೋದರನ್ ಭಯ ಪಡ್ತಾ ಇದ್ದೀರಾ. There is one brother who is like full of fear here. ಆಮೇಲೆ ಎಷ್ಟು ಜನ ಕೇಳಿಸ್ಕೊಳ್ತಾ ಇದ್ದೀರಾ? How many of you listening here? ನಿಮ್ಮ ಕಾಯಿಲೆಗೋಸ್ಕರ ಭಯ ಬೀಳ್ತಾ ಇದ್ದೀರಾ. You are afraid of your disease. ನಿಮ್ಮ ಮನೇಲಿ ಏನೋ ಒಂದು ಮರಣ ಆಗುತ್ತೆ ಅಂತ ಭಯ ಬೀಳ್ತಾ So you ಇದ್ದೀರಾ. are afraid some kind of death might happen in your ಒಂದು family. ವೇಳೆ ನಿಮ್ಗೆ ಯಾರಾದ್ರೂ ಶಾಸ್ತ್ರ ಹೇಳಿ ನೀವು ನಿಮ್ಮ ಮನೇಲಿ ಯಾರೋ ಸಾಯ್ತಾರೆ ಅಂತ ಹೇಳಿ ಭಯಕ್ಷಿಬಿಟ್ಟಿದ್ದಾರೆ. So maybe some people predicted and said that someone ಈ is going ಬೆಳಗಿನ to die. ಸಮಯದಲ್ಲಿ ದೇವರು ಹೇಳ್ತಾನೆ ಭಯ ಪಡಬೇಡ ನೀನು ಸಾಯೋದಿಲ್ಲ. So in this morning God is saying that don't be afraid, you will not die. ನೀನು ಬದುಕ್ತೀಯಾ. You will live. ಪೂರ್ಣ ಆಯುಷ್ಯನ ನೋಡ್ತೀಯಾ. You will completely live. ಆಮೆನ್. Amen. ಹಲ್ಲೆಲೂಯಾ. Hallelujah. ಹೋದ ವಾರ ಕರ್ತನ ಭೋಜನ ಕೊಡ್ತಿರಬೇಕಂತ ದೇವರು ಒಂದು ವಾಕ್ಯವನ್ನ ಹೇಳಿದ್ರು. In the last week when we are giving communion, the Lord God said one word. ಕರ್ತನ ಭೋಜನ ತೆಗೆದುಕೊಳ್ಳೋದಕ್ಕಿಂತ ಮುಂಚಿತವಾಗಿ ನಾನು ಪ್ರಾರ್ಥನೆ ಮಾಡ್ತಿರ್ಬೇಕಾದ್ರೆ ನನಗೆ ದೇವರು ಒಂದು ಚಿತ್ರವನ್ನು ತೋರಿಸಿದ್ರು. So before praying for the communion, God showed me one picture. ಕೆಲವರು ಹೊಟ್ಟೆ ನೋವಿಂದ ಬಾಧೆ ಪಡ್ತಾ ಇದ್ರಿ, ನೀವು ಆ ಹೊಟ್ಟೆ ನೋವು ಸಂಪೂರ್ಣವಾಗಿ ಗುಣ ಆಗೋದನ್ನ ದೇವರು ತೋರಿಸಿದ್ರು. So some people are struggling with stomach pain and the Lord showed me that you are being completely healed. ನಾನು ಪ್ರಾರ್ಥನೆ ಮಾಡಿದೆ, ಆ ಕಾರ್ಯಕ್ರಮ ಮುಗೀತು. Then I also prayed, then that program completed. ಇದಾದ ಮೇಲೆ ಸೋಮವಾರ ಫೋನ್ಗಳು ಬಂದವು. So after this Monday I got many calls. ನನ್ನ ಕೈಯಲ್ಲಿ ಕರ್ತನ ಭೋಜನ ಇತ್ತು ಪಾಸ್ಟರ್, ನೀವು ಹೇಳ್ತಿರಬೇಕಾದ್ರೆ ನಾನು ತುಂಬಾ ನಿಂತ್ಕೊಳ್ಳೋಕ್ಕೂ ಶಕ್ತಿ ಇಲ್ಲ, ತುಂಬಾ ಕಷ್ಟ ಪಡ್ತಿದ್ದೆ, ನಾನೇ ಅದನ್ನ ತೆಗೆದುಕೊಂಡ ಮೇಲೆ ನಾನು ಗುಣ ಹೊಂದಿದೆ ಅಂತ ಹೇಳಿದ್ರು. So the people said like this, I was holding communion in my hand and I was struggling even to stand, but after taking the communion I got healed. ದೇವರು ತೋರಿಸಿದ್ದು ಒಬ್ಬರನ್ನ ಮಾತ್ರನೇ. So God showed only one person. ಆದ್ರೆ ಹೊಟ್ಟೆ ನೋವಿಂದ ಬಿಡುಗಡೆ ಆಗಿದ್ದಾರೆ ಹೋದ ವಾರ. But so many people got delivered and healed from this stomach pain. ಎಷ್ಟು ಜನ ಕೈ ಎತ್ತಿದ್ರೆ ಜ್ಞಾಪಕ ಇದೆಯಾ? How many people ಎಷ್ಟು remember? ಜನ ಹೊಟ್ಟೆ ನೋವಿಂದ ಬಿಡುಗಡೆ ಆದ್ರು ಹೋದ ವಾರ? How many of you being healed in the last week? Amen. ಹಲ್ಲೆಲೂಯಾ. Hallelujah. ಇವತ್ತು ಅಷ್ಟೇ, Even today also ಕೆಲವರು ಭಯ ಪಡ್ತಾ ಇದ್ದೀರಾ. many people are afraid here. ದೇವರು ನಿಮಗೋಸ್ಕರ ಮಾತಾಡ್ತಿದ್ದಾರೆ. So God is speaking for you people. ದೇವರು ನಿಮ್ಮ ಸಂಗಡ So God is with you. ನೀವು ಯಾವುದಕ್ಕೂ ಭಯ ಪಡೋ ಅವಶ್ಯಕತೆ There is ಇಲ್ಲ. no need for you to be afraid. ನಿನ್ನ ದೇಹದಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆಗಬಹುದು. So what kind of problem might be in your body? ಹೊಟ್ಟೆ ನೋವು ಬರ್ತಾ ಇರಬಹುದು, Even the stomach pain. ಏರುಪೇರು ಆಗದಿರಬಹುದು. Whatever problem. ಆದರೆ But ನೀನು ಸಾಯೋದಿಲ್ಲ. you will not die. ಆಮೆನ್. Amen. ನಂಬಿಕೆ ಮಾತ್ರ ಇರಲಿ ಯೇಸು ಕ್ರಿಸ್ತನ You ಮೇಲೆ. should keep hold on to your faith in God. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Hallelujah. ದೇವರಿಗೆ ಮಹಿಮೆ ಆಗಲಿ. We'll praise God. ಆಮೆನ್. Amen. ಮರಿಯಳಿಗೆ ದೇವದೂತನು ಹೇಳ್ತಿದ್ದಾನೆ, Then the angel of the Lord saying to Mary, ಮರಿಯಳೆ ಹೆದರಬೇಡ, don't be afraid. ನಿನಗೆ ದೇವರ ದಯೆ ದೊರಕಿತು. You are being favored by God. ಇಗೋ ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನ ಹೆರುವಿ, ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಆಮೆನ್. ಆಮೆನ್. ಇಗೋ ನೀನು See, you are going to be pregnant and you going to give birth to a child. 31ನೇ ವಾಕ್ಯ ಓದ್ರಪ್ಪ. ಹಾ 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 ಸಾಕು. ಓಕೆ. You will be with child. You will be with child and give birth to a son, and you are to give him the name Jesus. He will be great and will be called the Son of the Most High. ಆಮೆನ್. Amen. ಹಲ್ಲೆಲೂಯಾ. Hallelujah. ದೇವದೂತನು ಹೇಳ್ತಿರೋದು ನೀನು ಗರ್ಭಿಣಿಯಾಗಿ ಒಬ್ಬ ಮಗುವನ್ನ ಹೆರುವಿ. So angel of the Lord is saying that you will be with child and give birth to a son. ಈಗ ಆ ಅಮ್ಮನಿಗೆ ಮಗು ಆಗುತ್ತೆ ಅಂದಾಗ ಆ ಅಮ್ಮನಿಗೆ ಭಯ ಆಗುತ್ತಾ ಇಲ್ವಾ? So the moment she heard that you are going to bear a child, do you think she will be afraid? ಯಾಕಂದ್ರೆ ಆ ಅಮ್ಮನಿಗೆ ಬರೀ ನಿಶ್ಚಿತಾರ್ಥ ಆಗಿರೋದು, ಮದುವೆ ಆಗಿಲ್ಲ. Because she is only got engaged, not yet ಇಡೀ married. ಪ್ರಪಂಚದಲ್ಲಿ ಎಲ್ರಿಗೂ ಗೊತ್ತಿರೋ, ಚಿಕ್ಕ ಮಕ್ಕಳಿಂದ ದೊಡ್ಡವ್ರಿಗೆ ಎಲ್ರಿಗೂ ಗೊತ್ತು, ಗಂಡ ಹೆಂಡತಿ ಮದುವೆ ಆದ್ರೆ ಮಾತ್ರ ಮಕ್ಕಳಾಗೋದು. ಆದ್ರೆ ಮರಿಯಳಿಗೆ ಮಾತ್ರ ದೇವದೂತನು ಹೇಳ್ತಾನೆ ನೀನು ಗರ್ಭಿಣಿಯಾಗಿ ಒಂದು ಮಗುಗೆ ಜನ್ಮ ಕೊಡ್ತೀಯ ಅಂತ. So in the entire world we know that only after getting married only people are going to bear child. It is here only Mary, the angel is saying that after engagement you are going to bear a child. ಆಮೆನ್. Amen. ಯಾಕೆ ಗೊತ್ತಾ?
Do you know why? ಯಾಕೆ ಭಯ ಎಮ್ಮನಿಗೆ ಗೊತ್ತಾ? Why she is worried? ಇಸ್ರಾಲ್ರ ಪದ್ಧತಿ ಪ್ರಕಾರ According to the traditions of Israel, ಎಂಗೇಜ್ಮೆಂಟ್ ಆದ್ಮೇಲೆ after the engagement, 1 ವರ್ಷ 1 year, ಆ ಹುಡುಗ ಹುಡುಗಿ ಶಾರೀರಿಕವಾಗಿ ಸೇರಬಾರದು. so they should not meet as a husband and wife till 1 year. ಒಂದು ವೇಳೆ ಅದೇನಾದ್ರೂ ಬಯಲಿಗೆ ಬಂದಿದೆ ಆದ್ರೆ In case that happens and comes to, ಊರಿನ ಹೊರಗಡೆ ಕರ್ಕೊಂಬಂದು so ಆ they, ಹುಡುಗಿನ ಅಥವಾ ಹುಡುಗನನ್ನ ಕಲ್ಲುಗಳಿಂದ ಒಡೆದು ಸಾಯಿಸಬೇಕು. so in case they came to know about this, they will send them out of the village and they will kill them by throwing stones. ಈ ನಿಬಂಧನೆ ಇತ್ತು. So there is this commandment. ಆಮೆನ್, Amen. ಆಮೆನ್, Amen. ಹಲ್ಲೆಲೂಯಾ, Hallelujah. ಪ್ರೈಸ್ ದ ಲಾರ್ಡ್, Praise the Lord. ಪ್ರೈಸ್ ದ ಲಾರ್ಡ್. ಇಂತಹ ಪರಿಸ್ಥಿತಿಯಲ್ಲಿ In this kind of situation, ಸ್ವಂತ ಊರಿನಲ್ಲಿ in her own village, ಸ್ವಂತ ಜನಾಂಗದವರು in her own people, ಮದುವೆನೇ ಆಗಿಲ್ಲ, they are not yet married. ಒಂದು ಪ್ರೆಗ್ನೆಂಟ್ ಆಗಿದ್ರೆ And if she get pregnant, ಆ ಊರಿನ ಜನ ಆಗಲಿ so ಆ ಊರಿನ ಜನ ಅಥವಾ ಬಂಧುಗಳಾಗ್ಲಿ ಸುಮ್ಮನೆ ಬಿಡ್ತಾರಾ? do you think their village people or their relatives will leave her like that? ಆಗ್ತದಾ? Is it possible? ಆ ಈಗ ನಮ್ಮೂರುಗಳಲ್ಲೇ ಮದುವೆಗೆ ಮುಂಚಿತವಾಗಿ ಪ್ರೆಗ್ನೆಂಟ್ ಆಗಿದೆಯಾ ಅಂದ್ರೆ ಆ ಹುಡುಗಿಗೆ ಜೀವನ ಪೂರ್ತಿ ಮಚ್ಚೆ ಇರ್ತದೆ. Even in our own village also, if someone get pregnant before marriage, it is not ಅವ್ರಿಗೆ respected. ಯಾರು ರೆಸ್ಪೆಕ್ಟ್ ಮಾಡೋದಿಲ್ಲ, They won't be respected. ಅವರ ತಂದೆ ತಾಯಿಗೂ ಮರ್ಯಾದೆ ಸಿಗೋದಿಲ್ಲ. Even their parents will also ಇದು be ಲೋಕದಲ್ಲಿ respected. ಬಂದಿರೋ ಪದ್ಧತಿ. So it's a common thing in this world. ಆದ್ರೆ ಮರಿಯಳಿಗೆ But here for Mary, ಮದುವೆ ಆಗ್ಲಿಲ್ಲ, ನೀನು ಮಗುವನ್ನ ಇರ್ತೀಯ, ನೀನು ಈ ರೀತಿ ಆಗ್ತಿ ಅಂದಾಗ ಭಯ ಆಗುತ್ತಾ ಇಲ್ವಾ? so she is not yet married. If some person comes and tells that you are going to bear a child, do you think she will be worried? ಆದ್ರೆ ಮರಿಯಳು ದೈವ ಭಕ್ತಳಾಗಿದ್ಲು. But because she is a God fearing woman, ದೇವರ ಮಾತಿಗೆ ವಿಧಿಯಳಾಗುವಂತ ದೈವ ಭಕ್ತಳಾಗಿದ್ಲು. so she is a woman who is going to fear God. ಈ ಲೋಕ ಜನ ಅಂದೇ ಅಂತಾರೆ, The people of this world keep saying ಅದು something. ಭರಿಸೋದಕ್ಕೆ ರೆಡಿ ಆಗಿದ್ಲು. She was ready to face that. ಊರಿನ ಜನ ಅಥವಾ ಮನೆಯ ಜನ ನಮ್ಮನ್ನ ತಿರಸ್ಕಾರ ಮಾಡಿದ್ರು ಅದಕ್ಕೆ ರೆಡಿ ಆಗಿದ್ಲು. Even if she was ready that if her own people or village people reject her. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ, Hallelujah. ಪ್ರೈಸ್ ದ ಲಾರ್ಡ್, Praise the Lord. ಪ್ರೈಸ್ ದ ಲಾರ್ಡ್. Praise the Lord. ಇವತ್ತು ಮರಿಯಳ ಜೀವಿತವನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೆ ಆದ್ರೆ So if you can able to understand the Mary's life well, ಆಕೆಯಲ್ಲಿದ್ದಂತ ನಂಬಿಕೆಯನ್ನು ನೋಡ್ರಿ, look into the faith of her, ಆಕೆಯಲ್ಲಿದ್ದಂತ ತಾಳ್ಮೆ ನೋಡ್ರಿ, look into her patience, ಆಕೆಯಲ್ಲಿದ್ದಂತ ತಗ್ಗಿಸಲ್ಪಡ್ಬೇಕೆ ನೋಡ್ರಿ, look into her humbleness, ಆಕೆಯಲ್ಲಿರುವಂತ ದೇವರಿಗೆ ಸರೆಂಡರ್ ಆಗೋ ವಿಚಾರ ನೋಡ್ರಿ, look into her commitment and obedience. ಅದೇ ರೀತಿ ದೇವರಿಗೆ ನಾವು ಸಹ ಸರೆಂಡರ್ ಆದ್ರೆ ದೇವರು ಖಂಡಿತವಾಗಿ ನಮ್ಮನ್ನು ಆಶೀರ್ವಾದ ಮಾಡೇ In ಮಾಡ್ತಾನೆ. the same way, even if you also commit ourselves to the Lord, God is going to bless ಇಲ್ಲಿ us. ಮರಿಯಳ ಇಷ್ಟವಲ್ಲ, ದೇವರ ಇಷ್ಟವನ್ನೇ ನೆರವೇರಿಸೋದಕ್ಕೆ ರೆಡಿ ಆಗಿದ್ಲು. So it was not Mary's will, it is God's will. She was ready to fulfill it. ನಿಮ್ಮ ವಿಚಾರದಲ್ಲಿ ನೀವು ಹೆಂಗಿದ್ದೀರಾ? So in your case, how you are? ನಿಮ್ಮ ಇಷ್ಟ ನೆರವೇರಬೇಕಾ, ದೇವರ ಇಷ್ಟ ನೆರವೇರಬೇಕಾ? Is it like your will should fulfill or God's will? ದೇವರು ಯಾಕೆ ಮರಿಯಳನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ? ಮರಿಯಳು ವಿಧೇಯತೆ ತೋರಿಸುವಳಂತ ದೇವ್ರಿಗೆ ಮೊದಲೇ ಗೊತ್ತಿತ್ತು. Because why God chose Mary? Because God is before earlier only he is aware that Mary is going to show obedience to ಇವತ್ತು God. ಕೇಳಿಸ್ಕೊಳ್ಳುವಂತ ಸ್ತ್ರೀ ಪುರುಷರು ನಾವೆಲ್ಲರೂ ಯಾರಿಗೆ ವಿಧೇಯರಾಗಿದ್ದೇವೆ? ನಾವು So those who are listening here, to ದೇವರ whom are ಮಾತಿಗೆ we obedient? ವಿಧೇಯರಾಗಿದ್ದೆ ಆದರೆ Are we going to obey God? ದೇವರ ಸಂಗಡ ನಿಮ್ಮ ಸಂಗಡ ಇರ್ತಾನೆ. If you ದೇವರು ನಮ್ಮ obey ಸಂಗಡ God, ಇರ್ತಾನೆ. God will be with us. ದೇವರ ದಯೆ We will ಹೊಂದಿದವರಾಗಿರ್ತೇವೆ. be favored by God. ನಮ್ಮ ಇಷ್ಟವನ್ನ ನೆರವೇರಿಸಲಿಕ್ಕೆ ಹೋಗಿ ದೇವರ ಇಷ್ಟವನ್ನ ತಿರಸ್ಕಾರ ಮಾಡಿದ್ದೆ ಆದ್ರೆ If we reject God's will and pursue our own will, ದೆವ್ವ ನಮ್ಮ ಜೀವನದಲ್ಲಿ ಜೀವನ ಮಾಡಕ್ಕೆ so ಸಾಧ್ಯವಾಗ್ತದೆ. Satan will enter our life. ಈಗ ತೀರ್ಮಾನ ಮಾಡಬೇಕು, ಮರಿಯಳು ವಿಧೇಯಳಾಗುವಾಗೆ ನಾವು ವಿಧೇಯರಾಗಬೇಕು. So now we have to decide, just like how Mary obeyed God, we also should obey him. ಆಮೆನ್, Amen. ಹಲ್ಲೆಲೂಯಾ. Hallelujah. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? So how many of you are understanding this? ಹಲ್ಲೆಲೂಯಾ. Hallelujah. ದೇವರು ನಿಮ್ಮ ಸಂಗಡ ಮಾತಾಡ್ತಿದ್ದಾನ. So does God speaking to you? ಒಬ್ಬ ಸಹೋದರಿ ಅವಾಗ್ಲೇ ಹೇಳಿದ್ರು, So one sister said like ನನಗೆ this. ತಲೆನೋವು ಬಂದಿತ್ತು, She was having headache. ಪ್ರಾರ್ಥನೆ ಮಾಡ್ಕೊಂಡೆ, So I prayed. ಬಿಡುಗಡೆ ಆಗಿಲ್ಲ. She was not healed. ಮತ್ತೆ ದೇವ್ರ ಹತ್ರ ಹೇಳಿದೆ, Then I told God. ನಿನಗೆ ಇಷ್ಟವಿಲ್ಲದಕ್ಕೆ ಏನಾದ್ರೂ ನಾನು ಮಾಡಿದ್ರೆ ನನಗೆ ಕ್ಷಮಿಸಿದ್ದೇವ್ರೆ, ನಾನು ಅದು ಬಿಟ್ಟು ಬಿಡ್ತೀನಿ ಅಂದೆ. Then I told God that in case something which you don't like I am having, tell them ನಾನು I ಅರಿಕೆ will leave. ಮಾಡಿದೆ, ಪ್ರಾರ್ಥನೆ ಮಾಡಿದೆ, Then I confessed it and prayed. ತಕ್ಷಣ ಆ ನೋವು ಬಿಟ್ಟು ಹೋಯ್ತು ಅಂತ. Immediately that pain went away. ಆಮೆನ್. Amen. ಇಲ್ಲಿವರೆಗೂ ನೀವು ಮನಸ್ಸಲ್ಲಿ ಅಥವಾ ನಿಮ್ಮ ಹೃದಯದಲ್ಲಿ ಏನಾದ್ರೂ ದೇವರಿಗೆ ವಿರುದ್ಧವಾಗಿ ನಡ್ಕೊಂಡಿದ್ರೆ ಇದ್ರೆ, So till now, if you have anything in your heart and mind which is against the contrary to God's ಈ will, ದಿನ ಹೋಗುವಾಗ ಅರಿಕೆ ಮಾಡಿ ಬಿಟ್ಟು ಹೋಗುವಾಗಲೇ ಜೊತೆ ಇರ್ತದೆ. so before leaving here, if you confess it and
tell God, you will be favored by God. ಮುರಿದು ಹೋದಂತ ದೇವರ ಸಂಬಂಧ ಮತ್ತೆ ರೀಕನೆಕ್ಟ್ ಆಗ್ತದೆ. So whatever that fellowship broken between you and God will be restored. ಮರಿಯಳಿಗೆ ಈ ರೀತಿ ಹೇಳಿದ ಮೇಲೆ So after angel of the Lord told Mary ಯಾವ like this, ರೀತಿ ಮಗು ಆಗುತ್ತನ್ನೋದನ್ನ 34ನೇ ವಾಕ್ಯದಲ್ಲಿ ಹೇಳುತ್ತೆ. so verse 34 says how the child will be born. ಓದ್ರಿ ವಾಕ್ಯವನ್ನ. ಆ ದೂತನನ್ನು ಇದು ಹೇಗಾದಿತು, ನಾನು ಪುರುಷನನ್ನು ಅರಿತಳವಲ್ಲ ಎಂದು ಕೇಳಿದ್ದಕ್ಕೆ ದೂತನು ಆಮೆನ್. ಓಕೆ. How will this be? Mary asked the angel, since I am a virgin. The angel answered, the Holy Spirit will come upon you, and the power of the Most High will overshadow you. So the Holy One to be born will be called the Son of God. ಈಗ ದೇವದೂತನ ಮರಣಿಗೆ ತುಂಬಾ ಡೀಟೇಲ್ಸ್ ಆಗಿ ಹೇಳ್ತಿದ್ದಾರೆ. So now angel of the Lord detailedly explaining Mary. ನಿನ್ನ ಮೇಲೆ ಪವಿತ್ರಾತ್ಮನು ಬರುವುದು. When the Holy Spirit comes upon you. ನಾವು ಬೈಬಲ್ ನೋಡಿದ್ವಿ ತಂದೆ ಮಗ ಪರಿಶುದ್ಧಾತ್ಮನಂತೆ. In Bible we see that Father, Son and Holy Spirit. ಆಮೆನ್. Amen. ಒಂದೇ ದೇವರು ಮೂರು ಕಾರ್ಯ. So one God, three likeness. ವರ್ಕ್ ಮೂರು ಕಾರ್ಯ. So three works. ಆಮೆನ್. Amen. ಹalleluya. Hallelujah. ಪ್ರೈಸ್ ದ ಲಾರ್ಡ್. Praise the Lord. ಈಗ ಪವಿತ್ರಾತ್ಮನು ಮರಿಯಮ್ಮಳ ಮೇಲೆ ಬಂದಾಗ When the Holy Spirit comes upon Mary, ಪರಸ್ಪರನ ಶಕ್ತಿ ನೆರಳು ಆಕೆ ಮೇಲೆ ಬೀಳುವಾಗ so the power of God comes upon her. ಅದರಿಂದ ಹುಟ್ಟುವ ಆ ಪವಿತ್ರ ಶಿಶು, The child who is born of that power. ಪವಿತ್ರ ಶಿಶು, The holy child. ಆಮೆನ್. Amen. ಆಮೆನ್. ಸಾಲ್ದ ಹalleluya. Hallelujah. ದೇವರ ಮಹಿಮಾ ಶಕ್ತಿ ಇಳಿದು ಬರಬೇಕಾದ್ರೆ, ಪವಿತ್ರಾತ್ಮ ಶಕ್ತಿ ಇಳಿದು ಬರಬೇಕಾದ್ರೆ, When the power of Holy Spirit comes upon us. ಮರಿಯಳು ಕನ್ನಿಕೆ ಆಗಿದ್ದಾಳೆ. So ಆ ಕನ್ನಿಕೆ ಹೊಟ್ಟೆಯಲ್ಲಿ ಒಂದು ಮುಕ್ಕು ಹುಡ್ತಾ ಇದೆ. the Mary is virgin. When the power of the Lord comes upon her, she is going to be pregnant. ಆಮೆನ್. Amen. ಆಮೆನ್. Amen. ವಾಕ್ಯ ನೆರವೇರ್ತಾ? Does God's word fulfill? ಯೆಶಾಯನ ಗ್ರಂಥದಲ್ಲಿ ಹೇಳಿದ ಮಾತು ನೆರವೇರ್ತಾ? So according to the chapter Isaiah, is it fulfilled here? ನಮ್ಮ ಹಿಂದೂ ಧರ್ಮದಲ್ಲಿ ಹೇಳಿದಂತ ಮಾತ್ರ ಪವಿತ್ರ ಕನ್ಯಕಾಯ ನಮಃ ಅಂತ ಹೇಳಿ ಮಂತ್ರ ಹೇಳ್ತೀವಲ್ಲ, ಆ ಮಂತ್ರಕ್ಕೆ ಅರ್ಥ ಸಿಗ್ತಾ ಇದೆಯಾ? So according to the Hindu tradition, Pavitra Kanyakaya Namaha, is it like same ಅನೇಕ ಬೇರೆ fulfilled ಬೇರೆ here? ಧರ್ಮ ಗ್ರಂಥಗಳಲ್ಲಿ ಕೂಡ ಈ ವಾಕ್ಯವನ್ನು ಹೇಳಲ್ಪಟ್ಟಿದೆ. So in many texts also it is written like this. ಅನೇಕ ಎಲ್ಲ ಮುಸ್ಲಿಮ್ಸ್ ಬಾಂಧವರು ಇದನ್ನ ನಂಬುತ್ತಾರೆ. Even Muslim community, they also believe this. ಆಮೆನ್. Amen. ಹalleluya. Hallelujah. ಅವರು ಹೇಳ್ತಾರೆ ನಾವು ಯೇಸುವನ್ನ ನಂಬಿಲ್ಲ ಅಂದ್ರೆ ನಾವು ಮುಸ್ಲಿಮ್ಸೇ ಅಲ್ಲ ಅಂತ ಹೇಳ್ತಾರೆ ಅವರು. So they say that if you don't believe in Christ Jesus, we are not Muslims only. ಇಡೀ ಲೋಕದಲ್ಲಿ ಹೆಚ್ಚಿನ ಜನಸಂಖ್ಯೆ ನಂಬುವಂತ ಸತ್ಯ ಇದೇ ಆಗಿದೆ. The highest number of people who believe is this truth only. ಆಮೆನ್. Amen. ಆಮೆನ್. Amen. ಹalleluya. Hallelujah. ಇಲ್ಲಿರೋರು ಎಷ್ಟು ಜನ ನಂಬ್ತೀರಾ? So how many of you believe here? ಯೇಸು ಕ್ರಿಸ್ತನ ಜನ ಪವಿತ್ರವಾದ ಜನನವಾಗಿದೆ. The birth of Christ Jesus is the Holy One. ಆಮೆನ್. Amen. ಹalleluya. Hallelujah. ದೇವರಿಗೆ ಸ್ತೋತ್ರವಾಗಲಿ. We praise God. ದೇವರಿಗೆ ಸ್ತೋತ್ರವಾಗಲಿ. We'll praise God. ಈ ಎಲ್ಲವನ್ನ ಹೇಳಿದ ಮೇಲೆ After detailing all these things, 36ನೇ ವಾಕ್ಯ ಓದಿ. if you look into verse 36, ಆ ಆ ಆ ಆ ಓಕೆ, 37ನೇ ವಾಕ್ಯ ಓದಿ. ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ. 37. for nothing is impossible with God. ದೇವರಿಂದ ಬರುವ ಮಾತು ಒಂದು ಮಾತಾದರೂ, for nothing is impossible with God. ಇವತ್ತು ಕೇಳಿದಂತ ಎಲ್ಲಾ ವಾಕ್ಯ ಭಾಗಗಳು ನಿಮಗೆ ಸ್ವಂತವಾಗಿದೆ. ಆಮೆನ್. Amen. ನಂಬ್ತೀರಾ? Do you believe ನಂಬ್ತೀರಾ? that? Do you ಆಚೆ believe? ಕಡೆ ನಾನಸ್ವಾಮಿ ನಂಬ್ತೀಯಪ್ಪ? ನಂಬ್ತೀಯಾ? ಇವತ್ತು ಹೇಳಿದ ಎಲ್ಲ ವಾಗ್ದಾನಗಳು ಯಾರು ನಿಮ್ಮನ್ನು ಆಶೀರ್ವಾದ ಮಾಡ್ತಾವ ಇಲ್ವಾ? So do you believe that all the promises are blessed? Do you believe that ಇರ್ತಾರೋ ಇಲ್ವಾ? Do you believe that God is going to be with you? ಆಮೆನ್. Amen. ಹalleluya. Hallelujah. ಅಲ್ಲಿ ಹೇಳಿದಂತ ಮಾತು ನೋಡ್ರಿ, ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ. So God's word says that nothing is impossible with God. ಹೇಳ್ರಿ, ಪಕ್ಕದಲ್ಲಿ ನೋಡಿ ಹೇಳ್ರಿ, ದೇವರಿಂದ ಬರುವ ಮಾತು, Tell your neighbor, ನಿಷ್ಫಲವಾಗುವುದಿಲ್ಲ. ದೇವದೂತರು ಹೇಳಿದ ಮಾತಿದು ಮರಿಯಳಿಗೆ.
ಆಮೆನ್. Amen. ಅದಕ್ಕೆ ಮರಿಯಳು ಹೇಳ್ತಾಳೆ, Then Mary says, 38ನೇ ವಾಕ್ಯ, ಈಗೋ ನಾನು ಕರ್ತನ ದಾಸಿ, ನಿನ್ನ ಮಾತಿನಂತೆ ನನಗೆ ಆಗಲಿ. ಎಷ್ಟು ಚೆನ್ನಾಗಿದೆ ಈ ವಾಕ್ಯ ಭಾಗ ಅಂದ್ರೆ ಚೆನ್ನಾಗಿ ಅಂಡರ್ಲೈನ್ ಮಾಡ್ಕೊಳ್ಳಿ. I am the Lord's servant. Mary answered, may it be to me as you have said. Then ಇಲ್ಲಿ the angel ಫಸ್ಟ್ left her. ದೇವದೂತರು ಹೇಳ್ತಾರೆ, ದೇವರಿಂದ ಬರುವ ಯಾವ ಮಾತಾದ್ರೂ ನಿಷ್ಫಲವಾಗುವುದಿಲ್ಲ ಅಂತ ಹೇಳ್ತಾರೆ. So first angel of the Lord says that for nothing is impossible with God. ಆ ಮಾತಿಗೆ ಪ್ರತಿಫಲವಾಗಿ ಮರಿಯಳು ಹೇಳ್ತಾಳೆ ನೋಡ್ರಿ, Then Mary replies to ಈಗೋ that, ಈಗೋ. here I am. ಈಗೋ ಅಂದ್ರೆ ಏನು? ಇಲ್ಲಿ ನೋಡು, ಎಲ್ಲ ಇಲ್ಲ ನೋಡ್ರಿ. ಈಗೋ ಈಗೋ ಅಂದ್ರೆ ಇಲ್ಲಿ ನೋಡಿ. ನಾನು ಯಾರು ಗೊತ್ತಾ? ಕರ್ತನ ದಾಸಿ. ಆಮೆನ್. So I am the Lord's ನಾನು ಯಾರು? servant. I am the Lord's servant. ಕರ್ತನ ದಾಸಿ. ಹೇಳ್ರಿ, ನಾನು ಕರ್ತನ ದಾಸಿ. Tell I am the Lord's servant. ಕರ್ತನ ದಾಸ. I am the Lord's servant. ಆಮೆನ್. ದೇವರ ಮಗಳು, ನಾನು ದೇವರ ಮಗ. I am the Lord's Amen. servant. Amen. ಹಲ್ಲೆಲೂಯಾ. Hallelujah. ಈಗೋ ನಾನು ಕರ್ತನ ದಾಸಿ, ನಿನ್ನ ಮಾತಿನಂತೆ ನನಗಾಗಲಿ. ಆಮೆನ್. May it ಯಾರ be to me as ಮಾತಿನಂತೆ? you have said. ನಿನ್ನ ಮಾತಿನಂತೆ, May it be to me ನಿನ್ನ ಮಾತಿನಂತೆ ನನಗಾಗಲಿ. as you have said to me. ಆಮೆನ್. Amen. ಹಲ್ಲೆಲೂಯಾ. Hallelujah. ಹೇಳ್ರಿ, ನಾನು ನಿನ್ನ ದಾಸಿ, I am your ನಾನು ನಿನ್ನ servant. ದಾಸ, I am your servant. ನಿನ್ನ ಮಾತಿನಂತೆ ನನಗೆ ಆಗಲಿ. Let it be to me according to your word. ಆಮೆನ್. Amen. ಎಂತ ದೈವ ಭಕ್ತಳು ಮರಿಯಳು. ಆಕೆ ಎಲ್ಲವನ್ನ ತ್ಯಜಿಸಿ ದೇವರನ್ನೇ ಮೊದಲನೇ ಸ್ಥಾನದಲ್ಲಿ ಇಟ್ಲು. So she sacrificed everything and kept God in the first place. ನೀವು ಟಿವಿ ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಹೇಳಿದ್ರು ಅಂತ ಹೇಳಿ. ನೋಡಿ ಚೆನ್ನಾಗಿದೆ You look ಪಿಕ್ಚರ್ into that picture. ಆಮೆನ್. Amen. ಪ್ರೈಸ್ ದ ಲಾರ್ಡ್. Praise the Lord. ಆ ಮರಿಯಳ ಜಾಗದಲ್ಲಿ ನಾವೆಲ್ಲರೂ ಇರಬೇಕು. We should be in the place of Mary there. ಮರಿಯಳ ಜಾಗದಲ್ಲಿ ಮಾತ್ರ ಅಲ್ಲ, ಮರಿಯಳ ಗುಣವನ್ನ ಒಳಗೊಂಡವರು ನಾವಾಗಿರಬೇಕು. It is not only her position, we have to like possess her characters. ಆಮೆನ್. Amen. ಹಲ್ಲೆಲೂಯಾ. Hallelujah. ಪ್ರೈಸ್ ದ ಲಾರ್ಡ್. Praise the Lord. ದೇವರಿಗೆ ಮಹಿಮೆ ಆಗಲಿ. ಮರಿಯಳ ಜೀವಿತದಲ್ಲಿ ನಾವು ನೋಡ್ಬೇಕಾದ್ರೇನಂದ್ರೆ, ಮರಿಯಳ ಜೀವಿತದಲ್ಲಿ ನಾವು ನೋಡ್ಬೇಕಾದ್ರೆ, So when we look into the life of Mary, ಮರಿಯಳು ದೇವರ ಮೇಲೆ ನಂಬಿಕೆ ಇಟ್ಟಿದ್ದಂತಹ ವ್ಯಕ್ತಿ ಆಗಿದ್ಲು. so she had faith in God. ಇಡೀ ಜೀವಿತವನ್ನೇ ಒಪ್ಪಿಸಿಕೊಟ್ಲು. Her entire life she committed it to God. ದೇವರ ಗೈಡೆನ್ಸ್ ಗೆ ವಿಧೇಯಳಾದಳು. She was completely obedient to God's ಹಿಂಗೆ will. ಮಾಡಬೇಕು ಅಂದ್ರೆ ಹಂಗೆ ಮಾಡ್ತಾ ಇದ್ಲು. If God says like this, ಇಲ್ಲಿ she ಹೋಗು used ಅಂದ್ರೆ to ಅಲ್ಲಿ do that. ಹೋಗ್ತಾ ಇದ್ಲು. If she tells that you have to go like this, she used to go. ಅಂತಹ ವಿಧೇಯತ್ವ ನಮ್ಮಲ್ಲಿ ನಿಮ್ಮಲ್ಲಿ ಇರಬೇಕು. So such kind of obedience we all should ದೇವರ possess. ವಾಕ್ಯ ಏನ್ ಹೇಳುತ್ತೆ ಅದನ್ನ ನಮ್ಮ ಜೀವಿತ ಅಳವಡಿಸ್ಕೋಬೇಕು. So whatever God's word says to our life, we have to ನಾನು ನಿನ್ನ improve it. ದಾಸಿ ಅಂತ ತೀರ್ಮಾನ ಮಾಡ್ಬಿಟ್ಲು. So she committed, she is a Lord's ನನ್ನ servant. ಜೀವಿತದಲ್ಲಿ ದೇವ್ರ ಚಿತ್ತ ಮಾತ್ರ ನೆರವೇರಬೇಕು ಅಂತ ತೀರ್ಮಾನ ಮಾಡಿದ್ಲು. So she decided that only God's will should happen in my life. ಆಮೆನ್. Amen. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Hallelujah. ದೇವರಿಗೆ ಸ್ತೋತ್ರವಾಗಲಿ. We praise God. ಆಮೆನ್. Amen. ಅಷ್ಟು ಮಾತ್ರವಲ್ಲ, Not only that, ಇದಾದ ಮೇಲೆ after ಆಕೆ this, ಯಾವಾಗಲೂ ಸ್ತೋತ್ರವನ್ನ ಮಾಡ್ತಾ ಇದ್ಲು. she always used to praise God. ಆಮೆನ್. Amen. ಈ ಸಂಭಾಷಣೆ ಆದ ಮೇಲೆ, So after this conversation, ಪ್ರೆಗ್ನೆಂಟ್ ಆದ ಮೇಲೆ, after she got pregnant, ಆಕೆ ಸುಮ್ಮನೆ ಇರಲಿಲ್ಲ. she just didn't keep quiet. ಆರಾಧನೆ ಮಾಡೋದು ಹೆಚ್ಚು ಮಾಡಿದ್ಲು. She increased her worship and praise. ಹಲ್ಲೆಲೂಯಾ. Hallelujah. 1ನೇ ಅಧ್ಯಾಯ 46ರಿಂದ 55ನೇ ವಾಕ್ಯದವರೆಗೂ ನಾವು ಲೂಕ್ ನಂಬರ್ ಸುವಾರ್ತೆಯಲ್ಲಿ ನಾವು ನೋಡಬಹುದು. If you look into chapter 1 of Luke, verse 56. 46 ನಿಂದ 55 ವರೆಗೂ ಮರಿಯಳು ಯಾವಾಗ್ಲೂ ಸ್ತುತಿಯನ್ನ ಮಾಡೋದನ್ನ ನಾವು ನೋಡ್ತೇವೆ. So verse 46 to 56, we can see that Mary always praising God. ಮರಿಯಮ್ಮಳು ಯಾವಾಗೆಲ್ಲ ಕಷ್ಟ ಪಡ್ತಾ ಇದ್ಲು ಅವಾಗೆಲ್ಲ ದೇವರ ಸಂಗಡ ದೇವರ ಹತ್ರ ಬರ್ತಾ ಇದ್ಲು. So whenever she was in pain and struggling, she always used to come close to God. ಹಲ್ಲೆಲೂಯಾ. Hallelujah. ನಾವು ಇಕ್ಕಟ್ಟಾದ ಸಮಯದಲ್ಲಿ ಯಾರ ಬಳಿಗೆ ಹೋಗ್ಬೇಕು? So when we are troubled and in problems, to whom we have to go? ಇಕ್ಕಟ್ಟಾದ ಸಮಯದಲ್ಲಿ ಯಾರ ಹತ್ರ ಹೋಗ್ಬೇಕು? In our troubling times, to whom we have to go? ಏಸಪ್ಪನ ಹತ್ರ ಹೋಗ್ಬೇಕು. We have to go to Jesus. ದೇವರ ಹತ್ರ ಹೋಗ್ಬೇಕು. We have to go to God. ಆಮೆನ್. Amen. ಮರಿಯಳು ಆ ರೀತಿಯಾಗಿದ್ಲು. So Mary was like that.
ಆಮೆನ್. Amen. ಇಕ್ಕಟ್ಟಾದ ಸಮಯದಲ್ಲಿ ದೇವರ ಬಳಿಗೆ ಹೋಗ್ತಾ ಇದ್ಲು. So in all troubling times, she used to go to God. ತನ್ನ ಹೊಟ್ಟೆಯಲ್ಲಿ ಗರ್ಭ ಬಿದ್ದಾಗ ಆಕೆ ಸ್ತೋತ್ರ ಆರಾಧನೆ ಸ್ಟಾರ್ಟ್ ಮಾಡಿ ಜಾಸ್ತಿ ಮಾಡ್ತಾ ಇದ್ಲು. So the moment she became pregnant, she started praising God. ಹಲ್ಲೆಲೂಯಾ. Hallelujah. ಎಷ್ಟು ಮಟ್ಟಿಗೆ ಅಂದ್ರೆ ಯಾರು ಏನ್ ಅಂದುಕೊಂಡ್ರು ಅದ ಕಡೆ ಗಮನ ಕೊಡ್ತಾ ಇರಲಿಲ್ಲ. So she was not at all bothered about what people are saying ಇವತ್ತು about ನೀವು her. ಚರ್ಚ್ಗೆ ಬರೋದ್ರಿಂದ ನಿಮ್ಮ ಬಂಧುಗಳು ನಿಮ್ಮನ್ನ ಅಸಹಿಸ್ಕೋಬಹುದು. Even people might reject you because you are coming to church. ನೀನು ಯೇಸುವನ್ನು ನಂಬಿದ್ರಿಂದ ನಿಮ್ಮ ಕುಲದಿಂದ ದೂರ ಇಡಬಹುದು. Because you believed in Christ Jesus, maybe your people has ನಿಮ್ಮನ್ನ rejected you. ಕೀಳಾಗಿ ನೋಡಬಹುದು. They might be looking down upon you. ಮರಿಯಳನು ಸಹ ಅದೇ ರೀತಿ ಇತ್ತು. Even Mary faced the same kind of ಆದ್ರೆ ಮರಿಯಳು situation. ಎಲ್ಲವನ್ನ ತೆಗೆಸೋದಕ್ಕೆ ಅಥವಾ ಎಲ್ಲವನ್ನ ಅದನ್ನ ಬರೆಸೋದಕ್ಕೆ ಸಿದ್ಧಳಾಗಿದ್ಲು. So Mary was completely ready to bear whatever that is going to come. ಆಮೆನ್. Amen. ಟೋಟಲ್ ಆಗಿ ನೋಡುವಾಗ ಮರಿಯಳು ದೇವರ ಚಿತ್ತವನ್ನೇ ನೆರವೇರಿಸುವಂತಳಾಗಿದ್ಲು. So in total, if we see that Mary was completely committed to fulfill only God's will. ಹಲ್ಲೆಲೂಯಾ. Hallelujah. ಇದು ಈ ದೇವದೂತರು ಬಂದು ಮರಿಯಳ ಜೊತೆ ಮಾತಾಡಿದಂತ ಕಾರ್ಯಗಳಿದು. So this is what the angel of the Lord came and discussed with Mary. ಈಗ ನಿಶ್ಚಿತಾರ್ಥ ಆದಂತಹ So after the ಗಂಡನಾದ engagement, ಯೋಸೇಫನ ಜೊತೆಲೂ ಸಹ ದೇವರು ಮಾತಾಡಬೇಕಲ್ಲ. so now the God also should speak to the Joseph, right, who is going to be Mary's husband. ಆಮೆನ್. Amen. ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ಅದನ್ನು ನಾವು ನೋಡ್ತೀವಿ. If you look into chapter Matthew, 1ನೇ ಅಧ್ಯಾಯ 18ನೇ ವಾಕ್ಯ. ಗಮನಿಸಿರಿ, ಇಲ್ಲಿ ಯಾರಿಗೆ ಮರಿಯಳು ಯಾರಿಗೆ ನಿಶ್ಚಿತಾರ್ಥ ಆಗಿ ಮಾಡಲ್ಪಟ್ಟಿದ್ದು? to whom Mary was being ಯಾರಿಗೆ? engaged? ಯೋಸೇಫನಿಗೆ. ಆಮೆನ್. Joseph. ಯೋಸೇಫನು ದಾವೀದನ ವಂಶಸ್ಥನಾಗಿದ್ದ. He is a descendant of David. ಆಮೆನ್. Amen. ಹಲ್ಲೆಲೂಯಾ. Hallelujah. ಇದು ಮರಿಯಳಿಗೂ ಯೋಸೇಫನಿಗೆ ಎಂಗೇಜ್ಮೆಂಟ್ ಆಗಿತ್ತು. So engagement has been fixed and done between Mary and Joseph. ಆಮೆನ್. Amen. ಹಲ್ಲೆಲೂಯಾ. Hallelujah. ಈ ಗಂಡಸರೆಲ್ಲ ಗಮನಿಸ್ರಿ, ಗಂಡಸರ ಮಾತ್ರ ಹೇಳಿ ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. Praise the Lord. ನಿಮಗೆ ಮದುವೆ ಆಗುವ ಹೆಣ್ಣು ನಿಮ್ಮ ಮದುವೆಗೆ ಮುಂಚಿತವಾಗಿ ಯಾರಾದರೂ ನಿಮಗೆ ಬಂದು ಹೇಳಿ ಆ ಹೆಣ್ಣು ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ಹೇಳಿದ್ರೆ ನೀವೇನು ಮಾಡ್ತೀರಾ? So before you getting married, if somebody comes and tells about the women who are going to marry negatively, how you react? ಪ್ರೆಗ್ನೆಂಟ್ ಆಗಿದ್ದಾಳೆ ನಿನ್ನ ಹೆಂಡತಿ ಅಥವಾ ಮದುವೆ ಆಗುವ ಹೆಣ್ಣು ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ಗೊತ್ತಾದ್ರೆ ಏನು ಮಾಡ್ತೀರಾ? If the moment you came to know that the woman you are going to get married is pregnant, how will you react? ರಾಮಚಂದ್ರಪ್ಪ గారు ఉండారా? ಏನು ಮಾಡ್ತೀರಿ? So what will you do? ಕೆಲವರು ಇವಾಗಲೂ ನೋಡ್ತೀರಿ ಬಗಲ್ ಪ್ರೇಮಿಗಳ ಏನಪ್ಪ ಭಗ್ನ ಪ್ರೇಮ ಬೇರೆ ಮದುವೆ ಮಾಡ್ಕೊಳ್ಳೋದು ನಾವು ನೋಡ್ತಾ ಇದ್ದೀವಿ. ಹೇಳ್ಬಿದ್ರೆ ಹೇಳೋ ಇಲ್ರಿ ಬಿಟ್ರಿ ಪರವಾಗಿಲ್ಲ. ಓಕೆ, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಯೋಸೇಫನ ಒಂದು ಜಾಗದಲ್ಲಿ ನಾವಿದ್ರೆ ಏನು ಮಾಡ್ತಾ ಇದ್ರಿ? So if you are in the place of Joseph, how will you react? Or what you are going ಯೋಸೇಫನಿಗೆ to do? ಗೊತ್ತಾಯ್ತು So Joseph came to know ಮರಿಯಳು ಗರ್ಭಿಣಿ ಆಗಿದ್ದಾಳೆ ಅಂತ. So he came to know that Mary is pregnant. ಆಮೆನ್. Amen. ಆಮೆನ್. Amen. ನಿಮ್ಗೆಲ್ಲ ಇಲ್ಲಿರೋ ಸುಮಾರು ಜನ ನನ್ಗೆ ಗೊತ್ತು, So many people who are here know. ಊರವ್ರಿಗೂ ಗೊತ್ತು. Even village people know. ಇಂಥ ವಿಷಯಗಳು ನಿಮ್ಗೇನ ಬಿದ್ದೋಗ್ಬಿಟ್ರೆ ಕಿವಿಗೆ ಬಿದ್ದರೆ If this kind of news comes to you, ಊರೆಲ್ಲ ಫಸ್ಟ್ ಹೇಳ್ಕೊಂಬಂದು ಆಮೇಲೆ ನೀವು ಕೆಲಸಕ್ಕೆ ಹೋಗ್ತಿರೋದು ಗೊತ್ತು. ನಿಜ ತಾನೆ? ಈಗೆಲ್ಲ ಫೋನ್ಗಳು ಫಾಸ್ಟ್ ಇದೆ, ಫೋನಲ್ಲಿ ಹೇಳ್ಬಿಡ್ತೀರಾ. ಇನ್ನು ಕೆಲವರು ಡೈರೆಕ್ಟಾಗಿ ಡೀಟೇಲ್ಸ್ ಆಗಿ ಹೋಗಿ ಹೇಳ್ಬಿಟ್ಟು ಬರೋರು ಇದ್ದಾರೆ. ಆಮೆನ್. Amen. ಹಲ್ಲೆಲೂಯಾ. Hallelujah. ಆದರೆ ಇಲ್ಲಿ ಯೋಸೇಫಿಗೆ ನೋಡಿದಾದ್ರೆ ಅವನು ಸಜ್ಜನನಂತೆ. But if you look into Joseph, God word says that he is a good person. ಅವನೇನಾಗಿದ್ದ? He is a good person. ಇಂಗ್ಲಿಷಲ್ಲಿ ಏನಿದೆ? He is a righteous man. ರೈಚಸ್ ಮ್ಯಾನ್. ಸಜ್ಜನ ನೀತಿವಂತನಾಗಿದ್ದ. So he is a righteous man. ಆಮೆನ್. Amen. ನೀತಿವಂತನಂದ್ರೆ ಏನರ್ಥ? So what is the meaning of righteousness? ನೀತಿವಂತನು ಯಾರು ಇರ್ತಾರೋ ಅವರು ಅನುಮಾನ ಪಡೋದಿಲ್ಲ. The person who is righteous will never doubt. ನೀತಿವಂತ ಸ್ತ್ರೀ ಪುರುಷರು ಯಾರೇ ಆಗಲಿ ಹೊಲಸು ಮಾತು ಮಾತಾಡೋದಿಲ್ಲ. Either men or women who are righteous, they will never speak bad language. ನೀತಿವಂತರು ಯಾರೇ ಆಗಿರ್ತಾರೋ ಅವರು ಇನ್ನೊಬ್ಬರ ಮೇಲೆ ಚಾಡಿ ಹೇಳೋದಿಲ್ಲ. So they will never gossip about others. ಆಮೆನ್. Amen. ಆಮೆನ್. Amen. ಇವರು ನಿಜವಾದ ಕ್ರೈಸ್ತರು.
Christian. ಕ್ರೈಸ್ತರನ್ನ ಏನಂತ ಕರೀತಾರೆ? ನೀತಿವಂತರು ಅಂತ ಕರೀತಾರೆ. So those who are Christian we call righteous people. ಆಮೆನ್, Amen. ಆಮೆನ್. Amen. ಚರ್ಚ್ಗೆ ಹಳೆ ಸ್ವಭಾವ ಬದಲಾವಣೆ ಆಗಿಲ್ಲ ಅಂದ್ರೆ ಏನು ಪ್ರಯೋಜನ? If they come to church and their old nature has not yet changed, means what is the use? ಚರ್ಚ್ಗೆ ಬಂದು ಏನು ಪ್ರಯೋಜನ? So what is the use of ಹಳೆ coming to church? ಸ್ವಭಾವ ಅಲ್ಲೇ ಇದ್ರೆ ಏನು ಪ್ರಯೋಜನ? If their old nature is same way without change. ಯೋಸೇಫನಿಗೆ ಒಂದು ಹೆಸರಿದೆ, ಆತನ ಸಜ್ಜನ ಅಥವಾ ನೀತಿವಂತ ಅಂತ ಹೇಳಿ. So there is one name for Joseph. He is righteous person. ಆದ್ರೆ ಈತನಿಗೆ ಅನುಮಾನ ಅಂದ್ರೆ ಈತನಿಗೆ ಗೊತ್ತಾಯ್ತು ಈಕೆ ಗರ್ಭವತಿ ಆಗಿದ್ದಾಳೆ ಅಂತ. So he came to know that Mary. ಆದ್ರೆ ಅವನು ಏನ್ ಮಾಡ್ತಾನೆ ಅಂದ್ರೆ ಬಯಲಿಗೆ ತರೋದಕ್ಕೆ ಇಷ್ಟ ಇರಲಿಲ್ಲ. But what he does, he doesn't want to reveal it to people. ಆಮೆನ್, Amen. ಆಮೆನ್. Amen. ಈಗ ಅನುಮಾನ ಬಂದ್ರೆ ಮನೇಲಿ ಫುಲ್ ಫೈಟು. If wife gets some doubt, there is a fight in the family. ನಿಜನಾ ಸುಳ್ಳ? Is it true or not? ಗಂಡನಿಗೆ ಅನುಮಾನ ಬಂದ್ರೆ ಸಂಸಾರನೇ ಔಟು. If husband got a doubt, like complete family is destroyed. ನಿಜನಾ ಸುಳ್ಳ? Is it true or not? ಆದ್ರೆ ಇಲ್ಲಿ ನೀತಿವಂತನಾದಂತಹ ಯೋಸೇಫನು, But here the righteous person Joseph, ಆ ಹೆಣ್ಣನ್ನ ತುಂಬಾ ಗೌರವಿಸ್ತಾ ಇದ್ದಾನೆ. so he respecting her so much. ಮನಸ್ಸಲ್ಲಿ ತೀರ್ಮಾನ ಮಾಡಿದ್ದಾನೆ, ಎಲ್ಲೋ ಪ್ರೆಗ್ನೆಂಟ್ ಎಲ್ಲ ಇದ್ಕೊಳ್ಳಿ ನಾನು ಬಿಟ್ಬಿಡ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡು. So in his own heart he is deciding that whether she become pregnant, okay. ಊರೆಲ್ಲ ಹೋಗಿ ಪ್ರಚಾರ ಮಾಡ್ಲಿಲ್ಲ. So he didn't go out into the entire village and like ಅವರ ಮನೆಯವರಿಗೆ ಹೇಳಿಲ್ಲ. he didn't even tell his own ಇವರ family. ಮನೆಯವರಿಗೆ ಹೇಳಿಲ್ಲ. In her family also ತನ್ನ didn't ಫ್ರೆಂಡ್ಸ್ ಗೂ tell. ಹೇಳಿಲ್ಲ. He didn't share with friends also. ಆಮೆನ್, Amen. ಹಲ್ಲೆಲೂಯಾ, Hallelujah. ಪ್ರೈಸ್ ದಿ ಲಾರ್ಡ್. Praise the Lord. ಯೋಸೇಫನ ಪರಿಸ್ಥಿತಿ ಹೆಂಗಿದೆ ಹೇಳಿ ನೋಡ್ರಿ. So look into his condition. ಮದುವೆಗೆ ಮುಂಚಿತವಾಗಿ ನಿನ್ನ ಹೆಂಡತಿ ಪ್ರೆಗ್ನೆಂಟ್ ಆಗಿದ್ದಾರೆ ಅಂತೇಳಿ ಜನಗಳು ಕೇಳಿದ್ರೆ ಅವನು ಏನ್ ಹೇಳ್ಬೇಕು? So in case people ask that before marriage only your wife is getting pregnant, ಏನ್ ಮಾಡ್ಬೋದು? so what he will do? ಫ್ರೆಂಡ್ಸ್ ಬಂದ್ಬಿಟ್ಟಿದ್ದು, ಏನೋ ಮದುವೆಗೆ ಮುಂಚೆ ನಿಮ್ಮ ಹೆಂಡತಿ ಪ್ರೆಗ್ನೆಂಟ್ ಆಗ್ಬಿಟ್ಟವಳೆ ಅಂದ್ರೆ So ಯೋಸೇಫನ ಮಕ ಹೆಂಗಿರುತ್ತೆ? so if friends comes and tease him this way, how will his face ಏ look? ನಂದಲ್ಲಪ್ಪ ಇದು ಪವಿತ್ರಾತ್ಮದಿಂದ ಬಂದಿದ್ದು ಅಂತ ಹೇಳಿದ್ರೆ ಎಷ್ಟು ಜನ ನಂಬ್ತಾರೆ? So if he claims that it is not mine, it is from the Holy Spirit, how many of you them can believe? ಅವರೆಲ್ಲ ಬೇಡ, ನೀವೆಷ್ಟು ಜನ ನಂಬ್ತೀರಾ? So leave them. How many of you can believe that? ಬ್ರದರ್ ರಾಜರು ನೀವೆಷ್ಟು ಜನ ನಂಬ್ತೀರಾ? ಯೋಸೇಫನ ಜೊತೆ ನೀವು ಇದ್ದಿದ್ರೆ ನೀವೆಲ್ಲ ಇರಲಿಲ್ಲ ಅನ್ಸುತ್ತೆ ಇವಾಗ ಇಷ್ಟೊತ್ತು. ಯೋಸೇಫನಿಗೆ ಗೊತ್ತಾಯ್ತು, So Joseph got to know ಆ ಸ್ತ್ರೀ ಮರಿಯಾಳಿಗೆ ಏನಾಗಿದ್ದಾಳೆ? the Mary is ಪ್ರೆಗ್ನೆಂಟ್ pregnant. ಆಗಿದ್ದಾಳೆ ಅಂತ. So he got to know that Mary is ಒಂದು ವೇಳೆ pregnant. ಊರಲ್ಲಿರೋ friends ಎಲ್ಲ ಮದುವೆಗೆ ಮುಂಚೆ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ಕೇಳಿದ್ರೆ ನೀವೇನ್ ಹೇಳ್ಬೋದು? The similar condition happens to you, how will you react? ನೀವು ಹೇಳ್ಬೋದು, ಇಲ್ಲ 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 ಇದು ನಂದು ತಪ್ಪಿಲ್ಲ, ನಮ್ಮ ಹೆಂಗಸರು ತುಂಬಾ ಒಳ್ಳೆಯವಳು, ದೇವರಾತ್ಮನ ಪವಿತ್ರಾತ್ಮನ ಆಯಮ್ಮ ಮೇಲೆ ಬಂದಿದ್ದಕ್ಕೆ ಆಯಮ್ಮನ ಪ್ರೆಗ್ನೆಂಟ್ ಆದ್ಲು ಅಂತ ನೀವು ನಿಮ್ಮ ಫ್ರೆಂಡ್ಸ್ ಕೇಳಿದ್ರೆ ನಿಮ್ಮ ಫ್ರೆಂಡ್ಸ್ ಏನ್ ಹೇಳ್ತಾರೆ? ಎಂತ ಮನುಷ್ಯನಯ್ಯ ನೀನು, ಮಾಡೋದೆಲ್ಲ ಮಾಡಿಬಿಟ್ಟು ಯಾವ್ದೋ ಪರಿಶುದ್ಧಾತ್ಮನಂತೆ ನಂಬ್ತಾರ. ఇవిడు బొల్లే అవుతాడు పెంట్లు కాక ముందర వాళ్ళ పెండ్లాము ఏమైంది ప్రెగ్నెంట్ అయిపోయి ఇప్పుడు అడిగితే పరిశుద్ధాత్మ వచ్చి అని చెప్తాడే. ఇది ఎట్లా దొంగరేడ్రే, పెద్ద దొంగరేడు ಲೇ ಕಳ್ಳ, ಇದೆಲ್ಲ ಹೇಳಬೇಡ ನನ್ನ ಹತ್ರ, ಹೇಗೆ ಹೋಗಿ ಮದುವೆ ಮಾಡ್ಕೋ ಅಷ್ಟೇ ಹೇಳ್ತಾರೆ. ಆ ಜಾಗದಲ್ಲಿ ನೀವಿದ್ರೆ ಏನು ಮಾಡಿರಿ? So how will you react if you are in the same kind of situation? ಯೋಸೇಫನ್ ಫ್ರೆಂಡ್ ಆಗಿದ್ರೆ ನೀವೇನು ಮಾಡ್ತಾ ಇದ್ರಿ? If you are a friend of Joseph, how will you react? ನಾನು ಏನು ಹೇಳಿದ್ನ ಅದನ್ನೇ ನೀವು ಹೇಳ್ತಾ ಇದ್ರಿ. You will say the same way how I said. యోసేపుగా ఇదంతా కథలు చెప్పొద్దురా, పెద్దోళ్ళకి చెప్పి పెళ్లి చేసుకోరా ಅಷ್ಟೇ ಹೇಳರಿ. ನಂಬ್ತಾ ಇರಲಿಲ್ಲ. ಆಮೆನ್, Amen. ಹೋಗ್ಲಿ, ಇವಾಗ ಎಷ್ಟು ಜನ ನಂಬ್ತೀರ ಇದು ಪವಿತ್ರಾತ್ಮದಿಂದ? So how many of you believe that it is from the Holy Spirit? ಆಮೆನ್, Amen. ಹಲ್ಲೆಲೂಯಾ, Hallelujah. ಪ್ರೈಸ್ ದ ಲಾರ್ಡ್, Praise the Lord. ಪ್ರೈಸ್ ದ ಲಾರ್ಡ್. Praise the Lord. ನನಗೆ ಸಹ ಸುಮಾರು ಜನ ಕ್ವಶನ್ ಕೇಳಿದ್ರು. Even to me also many people ask question. ಅದಂಗೆ ಮರಿಯಮ್ಮ ಪ್ರೆಗ್ನೆಂಟ್ ಆಗ್ಬಿಟ್ಲು, How is this possible that Mary got pregnant ಒಂದು ಪುರುಷನ ಸಂಕಲ್ಪ ಇಲ್ದಿರ? without meeting a man? ಈಗ ಮೈಕ್ ನನ್ನ ಹತ್ರ ಇದೆ. So Mike is with me. ಅಲ್ಲಿ
ಮೈಕು ಏನಪ್ಪ ಅದು ಆಂಪ್ಲಿಫೈಯರೋ ಅಥವಾ ಏನೋ ಅದ್ರ ಸಂಬಂಧಪಟ್ಟಿದ್ದಿದೆ. ಇದು ಕನೆಕ್ಷನ್ ಇದೆಯಾ? Is there any connection between this mic and this amplifier? ಯಾರಿಗನ ಕಾಣಿಸುತ್ತಾ ವೈರು? Can we see it? ಅದಂಗ ಬರ್ತದೆ ಇದ್ರೊಳಗಡೆ. How is this voice is connected to that? ಬರಕ್ ಸಾಧ್ಯನಾ? Is it possible? ಈ ವೈರ್ ಇದೆಯಾ? Is there any wire? ಮನುಷ್ಯನ ಕಂಡುಹಿಡಿದಂತ ಈ ಒಂದು ವೈರ್ಲೆಸ್ ಫೋನ್ಗೆ ಇಷ್ಟ ಆದರೆ ಸರ್ವವನ್ನು ಸೃಷ್ಟಿ ಮಾಡದಂತ ದೇವರಿಗೆ ಸಾಧ್ಯವಿದೆಯಾ ಇಲ್ವಾ? ಆಮೆನ್. Amen. ಹಲ್ಲೆಲೂಯಾ. Hallelujah. ಪ್ರೈಸ್ ದ ಲಾರ್ಡ್. Praise the Lord. ಇದನ್ನ ಕಂಡುಹಿಡಿದವರು ಯಾರು? Who invented this? ವೈರ್ಲೆಸ್. So this wireless mic, who invented this? ಏನಿದು? ವೈರ್ಲೆಸ್ Wireless mic. ಮೈಕು. ವೈರ್ ಇಲ್ಲದೆ ನಾನು ಮಾತಾಡೋದು ಮೈಕಲ್ಲಿ ಬರ್ತಾ ಇದೆ, ಸ್ಪೀಕರಲ್ಲಿ ಬರ್ತಾ ಇದೆ. ಈ ಮನುಷ್ಯನಲ್ಲಿ ಸಾಧ್ಯ ಅಂದಮೇಲೆ, So if this can be possible without any wireless connection, we are doing this. ಮನುಷ್ಯನಿಲ್ಲದೆ, ಪುರುಷನಿಲ್ಲದೆ ಸ್ತ್ರೀಯಲ್ಲಿ ಮಗುವನ್ನು ಹುಟ್ಟೋದಕ್ಕೆ ದೇವರಿಗೂ ಸಾಧ್ಯವಾಗ್ತದೆ. So it is definitely possible without meeting a man, a woman can become pregnant. ಹಲ್ಲೆಲೂಯಾ. Through God. ಹಲ್ಲೆಲೂಯಾ. Praise the Lord. ಪ್ರೈಸ್ ದ ಲಾರ್ಡ್. Praise the Lord. ಇಲ್ಲಿ ಗಮನಿಸಿರಿ, ಮರಿಯಳಿಗೆ ದೇವದೂತನು ಪ್ರತ್ಯಕ್ಷವಾಗಿ ಕಾಣಿಸಿಕೊಂಡು ಮಾತಾಡಿದ್ದು ನಾವು ನೋಡಿದ್ವಿ. So listen here, we have seen that angel of the Lord directly came in contact with Mary and discussed with ಅದು this. ದರ್ಶನದಲ್ಲಿ. So in a vision. ಆದ್ರೆ ಇಲ್ಲಿ ನೋಡುವಾಗ ಕನಸಲ್ಲಿ ಮಾತಾಡ್ತಿರುವಂತದ್ದು. But if you look here, it is in the dream. ಇಲ್ಲಿ ಯಾಕೆ ಕನಸಲ್ಲಿ ಮಾತಾಡಿದ್ರು? Why he is speaking in dream? ಯಾರಿಗೆ ಹೆಂಗ್ ಮಾತಾಡಿದ್ರು ಗೊತ್ತಾಗುತ್ತೆ ದೇವರಿಗೆ. So it is only God knows how to ಯಾರಿಗೆ ಹೆಂಗ್ reveal ಮಾತಾಡಬೇಕು himself. ಅನ್ನೋದು ದೇವ್ರಿಗೆ ಚೆನ್ನಾಗಿ ಗೊತ್ತು. So only God knows very well how to reveal himself to people. ಆಮೆನ್. Amen. ಆಮೆನ್ ಹೇಳ್ರಿ. Amen. ಹಲ್ಲೆಲೂಯಾ. Hallelujah. ಬರೀ ಕನಸಲ್ಲಿ ಬಂದಿದ್ದಷ್ಟೇ. So he just revealed himself in dream. ಈ ಕನಸಲ್ಲಿ ಬರದ ತಕ್ಷಣ ಕನಸಲ್ಲಿ ಬಂದ ಪ್ರತಿಯೊಂದನ್ನ ದೇವರ ಮಾತು ನಿಜ ಅಂತೇಳಿ ಯೋಸೇಫನು ನಂಬಿದ. So the moment he has experienced that dream, he completely believed it. It is from God. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Hallelujah. ಪ್ರೈಸ್ ದ ಲಾರ್ಡ್. Praise the Lord. ದೇವರಿಗೆ ಮಹಿಮೆ ಆಗಲಿ. Praise God. ಏನ್ ಮಾಡಿದೆ ನೋಡ್ರಿ. So what he did. 19ನೇ ವಾಕ್ಯ ಓದಿ. Read verse 19. ಯಾರಿಗೂ ತಿಳಿಯದಂತೆ ಆಕೆಯನ್ನು ಬಿಟ್ಟು ಬಿಡಬೇಕೆಂದಿದ್ದನು. ಎಲೆ ಯೋಸೇಫನೇ, ದಾವೀದ ವಂಶಸ್ಥನೇ, ನಿನ್ನ ಹೆಂಡತಿಯಾದ ಮರಿಯಳನ್ನ ಸೇರಿಸಿಕೊಳ್ಳೋದಕ್ಕೆ ಅಂಜಬೇಡ. ಆಕೆಯ ಗರ್ಭವು ಪವಿತ್ರಾತ್ಮದಿಂದಲೇ ಆದದ್ದು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. Because Joseph, her husband, was a righteous man and did not want to expose her to the public disgrace. He had in mind to divorce her quietly. But after he had considered this, an angel of the Lord appeared to him in a dream and said, Joseph, son of David, do not be afraid to take Mary home as your wife, because what is conceived in her is from the Holy Spirit. She will give birth to a son. Amen. Amen. Praise the Lord. Praise the Lord. ಕನಸಲ್ಲಿ ಬಂದು ಏನು ಹೇಳಿದ್ರು? So what the angel said in ಇದು the dream? ಪವಿತ್ರವಾದದ್ದು. So this is a holy. ಪವಿತ್ರಾತ್ಮನಿಂದ ಆದದ್ದು. So it has happened through Holy Spirit. ನಿನ್ನ ಹೆಂಡತಿ ಮೇಲೆ ಅನುಮಾನ ಪಡಬೇಡ. Don't doubt your wife. ನೀನು ನಿನ್ನ ಹೆಂಡತಿನೇ ಸೇರಿಸಿಕೋ. You accept her. ಅಂತ ಹೇಳುವಾಗ, So when angel said like that, ಪರಿಪೂರ್ಣವಾಗಿ ಯೋಸೇಫನು ಸರೆಂಡರ್ ಆದ. so Joseph completely ದೇವರ surrendered to ಮಾತಿಗೆ him. ವಿಧೇಯನಾದ. So he completely obeyed God. ಇದು ಗರ್ಭವು ದೇವರಿಂದ ಆದದ್ದು ಅಂತ ನಂಬಿದ. So he believed that this child is going to come from ದೇವರು God. ಏನು ಹೇಳಿದ್ರೆ ಅದೆಲ್ಲಕ್ಕೂ ವಿಧೇಯನಾದ. He completely obeyed whatever God said. Hallelujah. 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 Praise the Lord. Praise the Lord. ನಿಮ್ಮಲ್ಲಿ ಒಂದು ವೇಳೆ ಗಂಡ ಹೆಂಡತಿ ಮಧ್ಯದಲ್ಲಿ ಯಾರಿಗಾದರೂ ಜಗಳವೋ ಅನುಮಾನವೋ ಇದ್ರೆ ಆ ಸ್ಪಿರಿಟ್ಗಳೆಲ್ಲ ಹೊರಗಡೆ ಹೋಗ್ಲಿ ಯೇಸುವಿನ ನಾಮದಲ್ಲಿ. In case there is any doubt or confusion between husband and wife, let that spirit go out in Jesus' name. Hallelujah. 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 ಒಬ್ಬರ ಮೇಲೆ ಒಬ್ಬರ ನಂಬಿಕೆ ಇರಬೇಕು. So you should trust both should have each mutual trust. ಎಷ್ಟು ಜನ ಗಂಡಸರು ಹೇಳ್ತೀರಾ ನಾನು ನನ್ನ ಹೆಂಡತಿ ನಂಬ್ತೀನಿ ಅಂತ? So how many men can say that I will trust my wife? ಎರಡು ಕೈ ಮಾತ್ರ. ಎಷ್ಟು ಜನ ನಂಬ್ತೀರಿ? ನಂಬಬೇಕು. ಇಲ್ಲಿವರೆಗೂ ನಂಬ್ಕೊಂಡೇ ಬಂದಿದ್ದೀರಾ, ಇನ್ನು ಮುಂದೇನೋ ನಂಬಬೇಕು. ಆಮೆನ್. Amen.
ಯಾಕಂದ್ರೆ ನಂಬಿಕೆನೇ ನಮ್ಮ ಬಲ. So it is the faith that is our strength. ಆಮೆನ್. Amen. ಇಲ್ಲಿವರೆಗೆ ಏನಿತ್ತು ನಮ್ಗೆ ಗೊತ್ತಿಲ್ಲ. We don't know till now what we had. ಇವತ್ತಿಂದ ನನ್ನ ಹೆಂಡತಿ ದೇವರ ಮಗಳು. So from today onwards, our wife is God's child. ನಾನು ದೇವರ ಮಗು. I am also God's child. ನಾನು ದೇವರನ್ನು ನಂಬ್ತೇನೆ. So we believe God. ಆಮೆನ್. Amen. ಮಕ್ಕಳಿಗೆ ಗಲಾಟೆ ಮಾಡಬಾರ್ದು. ಆಮೆನ್. Amen. ಹೆಸರು ಮಾತ್ರ ಹೇಳ್ರಿ. So how many of you trust? ದೇವರೇ, ನನಗೆ ಗುಣವತಿಯಾದ ಹೆಣ್ಣನ್ನೇ ಕೊಟ್ಟಿದ್ದೀಯಾ, ನಾನು ನಂಬ್ತೇನೆ ಯೇಸು ನಾಮದಲ್ಲಿ. ಆಮೆನ್. Amen. Praise Lord. ಎಷ್ಟು ಜನ ಸ್ತ್ರೀರು ಹೇಳ್ತೀರಾ, ನನಗೆ ನನ್ನ ಗಂಡನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಂತ? How many women can say that thank you for giving us this husband? ನೀವು ಕೈಗಳ ಮೇಲೆ ಕೇಳ್ತೀರಿ. Lift up your hands. ಹೇಳ್ರಿ, ಯೇಸುವೇ, ಮದುವೆ ಆಗದಿದ್ದವರಲ್ಲಪ್ಪ, ಮದುವೆ ಆಗಿರೋರು. ಅವ್ರ ಮಗಿ ಸ್ತೋತ್ರ. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. Praise the Lord. ಪ್ರೈಸ್ ದ ಲಾರ್ಡ್. Praise the Lord. ದೇವರಿಗೆ ಮಹಿಮೆ ಆಗಲಿ. We will praise God. ಪವಿತ್ರಾತ್ಮನು ಏಸೇಪನಿಗೆ ಹೇಳಿದ ಮಾತು, So Holy Spirit told Joseph. ದೇವದೂತರ ಮುಖಾಂತರ ಹೇಳಿದ ಮಾತು ಏನಂತೇಳಿ, ನಿನ್ನ ಹೆಂಡತಿ ಮೇಲೆ ಸೇರಿಸಿಕೊಳ್ಳೋದಕ್ಕೆ ಅಂಜಬೇಡ. ಆಮೆನ್. So Holy Spirit told Joseph through an angel that don't doubt your Mary. Amen. Amen. ಹಲ್ಲೆಲೂಯಾ. Hallelujah. ಪ್ರೈಸ್ ದ ಲಾರ್ಡ್. Praise the Lord. ಆಕೆ ಪವಿತ್ರ ಆತ್ಮದಿಂದ ನಿಮ್ಮ ಮಕ್ಕಳು ನೀವು ನೋಡ್ಕೊಳ್ರಿ. ಎಷ್ಟತಿ ಹೇಳೋದು, ಒಂದ್ಸತಿ ಹೇಳೋದಲ್ಲ. ಇದು ಯೆಶಾಯನ ಗ್ರಂಥದಲ್ಲಿ ಓದಿದಂತಹ ಒಂದು ಭಾಗ, ವಾಕ್ಯ ಭಾಗವನ್ನ ಮತ್ತೆ ಮತ್ತಾಯನಲ್ಲಿ ಪ್ರಸ್ತಾಪ ಮಾಡ್ತಾನೆ. ಗಮನಿಸಿರಿ, ಆಕೆಯ ಒಬ್ಬ ಮಗನನ್ನ ಹಡಿಯುವಳು, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಹಲ್ಲೆಲೂಯಾ. She will give birth to a son and you are to give him the name Jesus. ಯೇಸು ಸ್ವಾಮಿ ಹುಟ್ಟೋದಕ್ಕಿಂತ ಮುಂಚಿತವಾಗೇ ಯೇಸು ಅಂತ ಹೆಸರು ಬಂತು. So before the birth of Christ Jesus, the name has already come. ನಾವು ಇಂದಿನ ಕಾಲದಲ್ಲಿ ಮುನಿಯಪ್ಪ ಇವರೆಲ್ಲ ಹೆಸರು ಹೆಂಗಪ್ಪ ಇಟ್ಕೊಂಡ್ರೆ ಅಂದ್ರೆ, ಸಂತೆಯಲ್ಲಿ ಕಣಿ ಕೇಳಿ ಹೆಸರಿಟ್ಟಿರೋದು ಜಾಸ್ತಿ. So earlier the names which used to give to people, like we have to confirm it from some other people. ಆಮೆನ್. Amen. ಅಲ್ವಾ? ನಿಮ್ಮನ್ನೆಲ್ಲ ನಿಮ್ಮ ಹೆಸರುಗಳಲ್ಲಿ ಇಟ್ಟಿರದಲ್ಲಿ. So how all your names being given? ಕಣಿ ನೋಡಿ ಹುಟ್ಟಿದ ಮೇಲೆ ಇಟ್ಟಿದ್ದು. So it has been decided by some other ಈ people. ಕಾಲದಲ್ಲಿ But now ಅಪ್ಪನಿಂದ ಒಂದು ಹೆಸರು, ಅಮ್ಮನಿಂದ ಒಂದು ಹೆಸರು ತಗೊಂಡು ಜೋಡಿಸಿ ಮಗುಗಿಕ್ತಾರೆ. so we will take name part of it from the father and part of it from mother and they will name it. ಹಲ್ಲೆಲೂಯಾ. Hallelujah. ಪ್ರೈಸ್ ದ ಲಾರ್ಡ್. Praise the Lord. ಇನ್ನು ಕೆಲವರಿಗೆ ಗಂಡ ಯಸ್ಸು, ಹೆಂಡತಿ ಯಸ್ಸು, ಮಕ್ಕಳು ಯಸ್ಸು. But to some people it is like the word will taken from father, mother and children. ಹಲ್ಲೆಲೂಯಾ. Hallelujah. ಗಂಡಯೇ, ಹೆಂಡತಿಯೇ, ಮಗನೂ ಯೇ. ಆಮೆನ್. Amen. ಪ್ರೈಸ್ ದ ಲಾರ್ಡ್. Praise the Lord. ಪ್ರೈಸ್ ದ ಲಾರ್ಡ್. ಇತ್ತೀಚಿನ ಕಾಲದಲ್ಲಿ ಗೋಡೆಗೆ ಪೇಂಟ್ ಹೊಡಿಬೇಕಾದ್ರೆ ಕಂಪ್ಯೂಟರ್ ಪೇಂಟ್ ಅಂತ ಬರ್ತದೆ. So in these days when we like we have to paint a wall, it is like there is computer paint. ಈ ಪೇಂಟ್ಗೆ ಇನ್ನೊಂದು ಪೇಂಟ್ ಅಂದ್ರೆ ಇನ್ನೊಂದು ಪೇಂಟ್. So like if you want some other paint also it can be mixed. ಅದು 2-3 ಪೇಂಟ್ ಸೇರಿದ್ರೆ ಇನ್ನೊಂದು ಕಲರ್ ಬಂದ್ಬಿಡುತ್ತೆ. So you mix 2-3 kind of paint color, different color will come. ಇವತ್ತು ಕಂಪ್ಯೂಟರ್ ಹೆಸರುಗಳನ್ನು ಇಡ್ತಾರೆ. ತಾಯಿಯಿಂದ ಒಂದು ಹೆಸರು, ಒಂದು ಪದ, ತಂದೆಯಿಂದ ಒಂದು ಪದ, ತಾತನಿಂದನೂ ಕೆಲವು ತಗೊಳ್ತಾರೆ. So in the same way, like they will take part of the names from father, mother, even from grandfathers. ಸದ್ಯ ನನಗೆ ಮಾತ್ರ ಹೊಸ ಹೆಸರು ಇಕ್ಕಿದ್ರು ನಮ್ಮ ತಾತನ. For me they have given new name. ನಮ್ಮ ತಾತನ ಹೆಸರು ಕಾಕಪ್ಪ. My grandfather name. ವೆಂಕಟಪ್ಪ. ಅವ್ರ ತಾತನ ಹೆಸರು ಕಾಕಪ್ಪ. ವೆಂಕಟಪ್ಪನವ್ರ ಅಪ್ಪನ ಹೆಸರು ಕಾಕಪ್ಪ. ಒಂದು ವೇಳೆ ನಮ್ಮ ತಾತು ನಮ್ಮ ಅಪ್ಪನೇ ಸಿಕ್ಬೇಕಂತ ನಾನು ಇವತ್ತು ಕಾಕಪ್ಪನ ಆಗಿಬಿಡ್ತಾ ಇದ್ದೆ. ದೇವ್ರತೆಯಿಂದ ನನಗೆ ಯಾರೋ ಸತೀಶ ಅಂತ ಇಟ್ಬಿಟ್ರು. They named me Satish. ಹಲ್ಲೆಲೂಯಾ. Hallelujah. ಪ್ರೈಸ್ ದ ಲಾರ್ಡ್. Praise the Lord. ಪ್ರೈಸ್ ದ ಲಾರ್ಡ್. Praise the Lord. ಆದ್ರೂ ನಮ್ಮ ತಾತನ ಹೆಸರು ಒಬ್ರಿಗೆ ಇಟ್ಟವ್ರೆ. But still they to some people they named my grandfather's name. ನನ್ನ ಹೆಸರನ್ನ ನಮ್ಮ ಮುತ್ತಾತನ ಹೆಸರು ಇಟ್ಬಿಟ್ಟಿದ್ರೆ ಇವತ್ತು ನೀವೆಲ್ಲ ಕಾಕ ಕಾಕ ಅಂತ ಹೋಗಿರಿ. They have named me my great father's name. ಅಲ್ವಾ?
ಅಂದ್ರೆ ಹಿಂದಿನ ಕಾಲದಲ್ಲಿ ಅವ್ರ ತಾತನ ಹೆಸರನ್ನ ಮರಿಬಾರ್ದು ಅಂತೇಳಿ ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಕಳು ಕಂಟಿನ್ಯೂ ಆಗಿ ಇಟ್ಕೊಂಡ್ಬರ್ತಾ ಇದ್ರು. So in earlier days, to make sure that her great father's names should not be forgotten, ಇಲ್ಲಿ they used to give the name to ನಿಮ್ಮ their ತಾತನವ್ರ children. ಹೆಸರು ನಿಮ್ಮ ಅಜ್ಜಿಯವ್ರ ಹೆಸರು ಇಟ್ಟಿದ್ದಾರೆ. So how many of you are like that? ನೀವು ಎರಡು ಕೈ ಎತ್ತಿದ್ರಿ, ಏನು ಗೆದ್ದರೂ ಗೊತ್ತಿಲ್ಲ. ನಿಮ್ಮ ಹೆಸರು ಏನ್ರಪ್ಪ? ಆ ವೆಂಕಟೇಶಪ್ಪನ. ನಿಮ್ಮ ತಾತನ ಹೆಸರು ವೆಂಕಟಪ್ಪ. ವೆರಿ ಗುಡ್. ವೆಂಕಟಪ್ಪ ವೆಂಕಟೇಶ ಜೊತೆಲೇ ಬರ್ತಾ ಇದೆ. ಆಮೇನ್. Amen. ಇನ್ನು ಕೆಲವರು ಅಜ್ಜಿನ ತಾತನ ಮರೆಯಕ್ಕಾಗ್ದಿರ ಮಕ್ಕಳು ಮೊಮ್ಮಕ್ಕಳು ಇಟ್ಕೊಂಡು ಹೋಗೋದು ನಾವು ನೋಡ್ತೀವಿ. We have also seen they are naming it to their grandchildren. ಅಶ್ವತ್, ನಿನ್ನ ಹೆಸರು, ನಿಮ್ಮ ತಾತನ ಹೆಸರು, ನಿನ್ನ ಹೆಸರಪ್ಪ? ತಾತನ ಹೆಸರ ಗೊತ್ತಿಲ್ಲ. ವೆರಿ ಗುಡ್. ಆಮೇನ್. ನಮ್ಮೆಲ್ಲರ ಹೆಸರು ನಾವು ಹುಟ್ಟಿದ ಮೇಲೆ ನಮ್ಗೆ ಇಟ್ಟಿದ್ದು. ನಮ್ಮೆಲ್ಲರೂ ನಾವು ಹುಟ್ಟಿದ ಮೇಲೆ ಇಟ್ಟಿದ್ದು. So whatever names we have given after our birth only, they have given the name to us. ಆಮೇನ್. Amen. ಆದರೆ ಯೇಸು ಕ್ರಿಸ್ತನು ಹುಟ್ಟೋದಕ್ಕಿಂತ ಮುಂಚಿತವಾಗಿ ಯೇಸು ಸ್ವಾಮಿ ಹೆಸರನ್ನು ಮೊದಲೇ ಬಂದಿತ್ತು. So but here, especially in the case of Christ Jesus, the name has already been given ಈ many ರೀತಿಯಾಗಿ years back. ಪ್ರಪಂಚದಲ್ಲಿ ಯಾರ ದೇವರಿಗೂ ಯಾವ ಮನುಷ್ಯನಿಗೆ ಈ ರೀತಿಗೆ ಇರಲಿಲ್ಲ. Like this never happened in our entire world in any time. ಯೇಸು ಕ್ರಿಸ್ತನೊಬ್ಬನೇ ಮೊದಲೇ ಹುಟ್ಟೋದಕ್ಕಿಂತ ಮುಂಚಿತವಾಗಿ ಒಬ್ಬ ಕನ್ನಿಕೆಯಲ್ಲಿ ಹುಡ್ತಾನೆ. ಆ ಕನ್ನಿಕೆಯಲ್ಲಿ ಹುಟ್ಟಿದಂತ ಮಗನು ಯೇಸು ಆಗಿರ್ತಾನೆ ಅಂತೇಳಿ. So it is only in the life of Christ Jesus that they have before earlier only prophesied that his birth and also his name. ಯೇಸು ಅಂದ್ರೆ ಅರ್ಥ ಏನಂದ್ರೆ, The meaning of Jesus, ಆತನ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಅಂತ ಅರ್ಥ. so the meaning is that he will save his people and deliver them from their sins. ಪಾಪಗಳಿಂದ ಬಿಡಿಸುವ ಆತನಾಗಿದ್ದಾನೆ. So he will deliver them from ನಮ್ಮನ್ನ the ಕಾಯುವ sins. ಆತನಾಗಿದ್ದಾನೆ. He will take care of them. ಆಮೆನ್. Amen. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Hallelujah. ಯೇಸು ಅಂದ್ರೆ ಏನು? What is the meaning of Jesus? ಯೇಸು ಅಂದ್ರೆ ಏನು? ಪಾಪಗಳನ್ನ ಬಿಡಿಸಿ ಕಾಯುತ್ತಾನೆ. ಆಮೆನ್. So he will save ಪಾಪದಿಂದ his people. ಬಿಡಿಸೋದು ಮತ್ತೆ ಕಾಯೋದು ಎರಡು ಕೆಲಸ ಮಾಡ್ತಾರೆ. He will save his people from their sins. ಅದಕ್ಕೆ ಯೇಸು ಕ್ರಿಸ್ತನಿಗೆ ಮತ್ತೊಂದು ಹೆಸರು ಇಮ್ಮಾನುವೇಲು ಅಂತ. That's why another name for Jesus is Immanuel. ಇಮ್ಮಾನುವೇಲ್ ಅಂದ್ರೆ ನಮ್ಮ ಸಂಗಡನೆ ಯಾವಾಗಲೂ ಇರುವ So ಆತನಾಗಿರ್ತಾನೆ. Immanuel means God who is with us all the time. ಆಮೆನ್. Amen. ಇದು ಎಲ್ಲವನ್ನ ಯೋಸೇಫನು ದೇವರಿಗೆ ವಿಧೇಯತೆ ತೋರಿಸೋದನ್ನ ನಾವು ನೋಡ್ತಾ ಇದೀವಿ. So in all these things we can see that Joseph is completely obedient to God. ಹಲ್ಲೆಲೂಯಾ. Hallelujah. ಯೋಸೇಫನ ಜೀವಿತವನ್ನ ನಾವು ತಿಳ್ಕೋಬೇಕಾದೇನೆಂದ್ರೆ, So- ದೇವರಿಗೆ ಹೆಂಗೆ ಅನುಮಾನದ ಸ್ಥಿತಿ, ಕಷ್ಟದ ಸ್ಥಿತಿ, ಯಾರು ಮಾಡಕ್ಕಾಗಲದ ಸ್ಥಿತಿ. So what we have to learn from the life of Joseph is that in the case of doubt, worry, fear, on these troubles, ಅಂತ ಸಂದರ್ಭದಲ್ಲಿ ಕೂಡ ದೇವ್ರನ್ನ ಕೈ ಬಿಟ್ಟಿಲ್ಲ. Even in- ದೇವ್ರನ್ನ ದೃಢವಾಗಿ ನಂಬಿದ. even in that kind of situations also he never gave up on God. He completely trusted him. ಆಮೆನ್. Amen. ಆಮೆನ್. Amen. ನಮ್ಮ ಮನೆಗಳಲ್ಲಿ, ನಮ್ಮ ಕುಟುಂಬಗಳಲ್ಲಿ ಅನುಮಾನ ಬರಬಹುದು. In our families, in our neighbors, we can get many doubts. ಸಮಸ್ಯೆಗಳು ಬರಬಹುದು. Many problems might come. ಒಂದು ವೇಳೆ ದೇವರ ಸೇವಕರ ಮುಖಾಂತರ, ವಾಕ್ಯದ ಮುಖಾಂತರ ಮಾತಾಡಬಹುದು, ನಿನ್ನ ಗಂಡನನ್ನ ಸನ್ಮಾನಿಸು, ನಿನ್ನ ಹೆಂಡತಿನ ಸನ್ಮಾನಿಸು ಅಂತ. Even through the ministers of God, God can speak that you have to honor your wife, honor ನೀನು your ಬೈಬಲ್ husband. ಓದುವಾಗ ದೇವರು ಮಾತಾಡಬಹುದು. Even when you are reading Bible also, God can speak to ಕನಸಲ್ಲಿ ಕೂಡ you. ಮಾತಾಡಬಹುದು. Even through dream also, God can speak to ಪ್ರವಾದನೆಗಳ you. ಮುಖಾಂತರ ಮಾತಾಡಬಹುದು. Through prophecy also, God can speak ಪ್ರತಿಯೊಂದು to you. ಮಾತನ್ನು ಮಾತಾಡುವಾಗ ನೀನು ಧೈರ್ಯವಾಗಿ ನಂಬಬೇಕು, ಇದು ನನಗೋಸ್ಕರ ಇದು ನಾನು ನಂಬ್ತೀನಿ ಅಂತ ಹೇಳಿ. So whenever that word comes to you, you have to completely boldly believe that and accept it. ಯಾಕಂದ್ರೆ ಯೋಸೇಫನು ಅದೇ ರೀತಿಯಾಗಿ ಮಾಡಿದ, ಮರಿಯಳು ಅದೇ ರೀತಿಯಾಗಿ ವಿಧೇಯಳಾದಳು. Because Joseph also did the same way, even Mary also obeyed in the same way. ಜನಗಳು ಏನ್ ಅಂದ್ಕೊಂತಾರೋ, ಮರಿಯಾಳು ಮತ್ತು ಯೋಸೇಫನು ತಲೆ ಕೆಡಿಸ್ಕೊಂಡಿಲ್ಲ. So they didn't mind about what people might say. ಯೋಸೇಫನ ಮರಿಯಳನ್ನ ಕಾಪಾಡೋ ಜೊತೆಗೆ ಒಳ್ಳೆ ಊಟವನ್ನ ಕೊಟ್ಟು ಆ ತಾಯಿಯ ಮಗುವನ್ನ ಸಂರಕ್ಷಣೆ ಮಾಡಿದ. So it is not only defended Mary, Joseph, he also took care of them. ಹಲ್ಲೆಲೂಯಾ. Hallelujah. ಮನೆಗೆ ಯಜಮಾನ ಯಾರಂದ್ರೆ ಗಂಡಸಾಗಿದ್ದಾನೆ. So it is the man or a husband who is the head of the family. ಹೆಂಡತಿನ ಮಕ್ಕಳನ್ನ ಕಾಪಾಡೋ ಜವಾಬ್ದಾರಿ ಗಂಡಸಿಗೆ ಆಗಿದೆ. So it is the responsibility of husband to take care of the family. ಇದು ನಿಜವಾದ ದೇವರ ಮಕ್ಕಳ ಲಕ್ಷಣವಾಗಿದೆ. So this is the sign of children of ನೀನು God. ಹೆಂಡತಿ ಮಕ್ಕಳಿಗೆ ನೀನು ಪೋಷಣೆ ಮಾಡಿಲ್ಲ ಅಂದ್ರೆ ನೀನು ಎಂತಹ ಗಂಡನಂತೇಳಿ ಪ್ರಶ್ನೆ ಬರ್ತದೆ. So if you can't able to feed your family, it is a questionable thing. ನೀನು ಎಷ್ಟೇ ಕಷ್ಟಪಡಬಹುದು, ನೀನು ಸಂಪಾದನೆ ಮಾಡಬಹುದು, ನೀನು ಹೆಂಡತಿ ಮಕ್ಕಳಿಗೆ ಇಟ್ಟಿಲ್ಲ, ಕಾಪಾಡಿಲ್ಲ ಅಂದ್ರೆ ನೀನು ವ್ಯರ್ಥ. No matter how hard you might work and no matter how much you might earn, if you are not able to feed your family, it is like waste. ಆಮೆನ್. Amen. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Hallelujah. ಪ್ರೈಸ್ ದ ಲಾರ್ಡ್. Praise the Lord.
ಯಾವ ಹೆಣ್ಣಾಗಲಿ ಇನ್ನೊಂದು ಮನೆ ಹತ್ರ ಹೋಗ್ಬಿಟ್ಟು ನನ್ನ ಗಂಡ ತಂದಾಕಿಲ್ಲ, ಏನೂ ಇಲ್ಲ, ಊಟಕ್ಕಿಲ್ಲ ಅಂದರೆ ಆ ಮನುಷ್ಯ ಸತ್ತರು ಬದುಕಿದ್ರು ಸತ್ತ ಹಾಗೆ. If any woman who goes to the neighbor and shares that my husband is not taking care of that, it is like almost like no use of his living. ಅಂತಹ ಹುಡುಗರು ಯಾರಾನ ಇದ್ರೆ ಅವ್ರಿಗೆ ಮದುವೆ ಮಾಡಕ್ ಹೋಗ್ಬೇಡ್ರಿ. If there is any men who is like that, don't he get him married. ಸಂಪಾದನೆ ಮಾಡಕ್ಕೆ ಹೋಗದಿರಂತ ಹುಡುಗರಿಗೆ ಆಗಲಿ ಹುಡುಗಿಗೆ ಆಗಲಿ ಮದುವೆ ಮಾಡಕ್ ಹೋಗಬಾರದು. So don't get married to that kind of person who doesn't want to ಇನ್ನೊಬ್ಬರ work. ಜೀವಿತವನ್ನ ಹಾಳು ಮಾಡಕ್ ಹೋಗಬಾರದು. So we should not get other people spoiled. ಹalleluya, Hallelujah. ಹalleluya. Hallelujah. ತನ್ನ ಹೆಂಡತಿ ಮಕ್ಕಳನ್ನ ಪೋಷಣೆ ಮಾಡ್ತಾನೆ ಅನ್ನೋರ್ಗೆ ಮಾತ್ರನೇ ಅದು It is only the person who can able to take care of the family ಸೂಕ್ತವಾಗ್ತದೆ, should be suitable for marriage. ಆಮೆನ್, Amen. ಹalleluya. Hallelujah. ದೇವರಿಗೆ ಸ್ತೋತ್ರವಾಗಲಿ. Praise God. ಮರಿಯಳ ಜೀವಿತವನ್ನ ನೋಡ್ತಾ ಇದೀವಿ. So we are looking into the life of Mary. ಯೋಸೇಫನ ಜೀವಿತ ನೋಡ್ತಾ We ಇದೀವಿ. are looking into the life of ಆ Joseph. ಇಬ್ಬರು ದೇವರಿಗೆ ವಿಧೇಯರಾಗ್ತಾ ಇದ್ರು. So they both are obedient to the God. ಆ ಕುಟುಂಬದಲ್ಲಿ ದೇವರಿಗೆ ಮೊದಲ ಸ್ಥಾನವನ್ನ ಕೊಟ್ಟಿದ್ದು So ನಾವು they have ನೋಡ್ತೇವೆ. given first preference to God. ದೇವರ ಗೈಡೆನ್ಸ್ ಇಂತ ಊರಿಗೆ ಹೋಗಂದ್ರೆ ಹೋಗ್ತಾ ಇದ್ರು. So they are completely obeying God guidance. ಇವತ್ತು ಈಜಿಪ್ಟ್ ದೇಶವನ್ನ ಬಿಟ್ಟು ಹೋಗು, ಏಸೇಫನೇ ನಿನ್ನ ಹೆಂಡತಿಯ ಮಗನ ಕರ್ಕೊಂಡು ಹೋಗು ಅಂತಾದ್ರೆ ಹೋಗ್ತಾ ಇದ್ದ. So whenever God says that leave this nation and go to other country, the ಆ moment, ಮಗುಗೆ ಅಪಾಯ ಇದೆ ಅಂತ ಹೇಳುವಾಗ ದೇವರು ಹೇಳುವಾಗ ಆ ಮಗುವನ್ನ ಕಾಪಾಡೋದಕ್ಕೆ ದೇವರ ಡೈರೆಕ್ಷನ್ ಮುಖಾಂತರ ಹೋಗ್ತಾ ಇದ್ದ. so whenever God gives him directions to move whatever places, he is to obey that. ಹalleluya, Hallelujah. ಹalleluya. Hallelujah. ಇವತ್ತು ನಿಮ್ಮ ಕುಟುಂಬಗಳನ್ನ ನಾವು ಗೌರವದಿಂದ ನೋಡ್ಕೋಬೇಕು, ಒಬ್ರಿಗೊಬ್ರು ಗೌರವದಿಂದ ನೋಡಬೇಕು, ಪ್ರೀತಿಸಬೇಕು. So in our families also we have to be very respectful towards each other and we should love each other. ಮತ್ತು ದೇವರ ವಾಕ್ಯಕ್ಕೆ ಗಂಡ ಹೆಂಡತಿ ಮಕ್ಕಳ ಸಮೇತವಾಗಿ ವಿಧೇಯರಾಗಬೇಕು. So both husband wife children should be obedient to God's word. ತಂದೆ ತಾಯಿಗಳು ದೇವರಿಗೆ ವಿಧೇಯರಾಗೋದನ್ನ ನೋಡಿ ನಿನ್ನ ಮಕ್ಕಳು ದೇವರಿಗೆ ವಿಧೇಯರಾಗ್ತಾರೆ. By looking into the parents' obedience to God, even children also obey God. ನಿಮ್ಮ ತಂದೆ ತಾಯಿಗಳಾದವರು ದೇವರಿಗೆ ವಿಧೇಯರಾಗ್ತಾ ಇಲ್ಲ, ಬರೀ ಗೇಮ್ ಆಡ್ತಾ ಇದ್ದೀರಾ ಅಂತ ನಿನ್ನ ಮಕ್ಕಳು ಹೆಂಗಿರ್ತಾರೆ? If parents not obeying God and playing game and using such kind of things, even children also follow that. ಹalleluya, Hallelujah. praise the lord, Praise the Lord. praise the lord. Praise the Lord. ಇವತ್ತು ತಂದೆ ತಾಯಿಗಳು ಮೊದಲನೇ ಮಾದರಿ ಆಗಿರ್ಬೇಕು ಮಕ್ಕಳಿಗೆ. It is parents who should be a role model for the children. ಆಮೆನ್, Amen. ಆಮೆನ್. Amen. ಎಲ್ಲಾ ವಿಷಯದಲ್ಲಿ, In all issues, ಪ್ರಾರ್ಥನೆ ವಿಷಯದಲ್ಲಿ, in the prayer, ದೇವರಿಗೆ ಮುಖ್ಯತ್ವ ಕೊಡೋ in ವಿಷಯದಲ್ಲಿ, the giving preference to God, ಸಭೆ ವಿಚಾರದಲ್ಲಿ, in the issue of church, ಕೊಡೋ in ವಿಚಾರದಲ್ಲಿ, the issue of giving, ದಾನ ಮಾಡೋದ್ರಲ್ಲಿ, in the issue of giving, ದೇವರನ್ನ ಘನಪಡಿಸುವಂತ ಕಲಿತ್ಕೋಬೇಕು. in the issue of honoring God. ನಿಮ್ಮ ಮಕ್ಕಳಿಗೆ ಅದೇ ರೀತಿ ತೋರಿಸ್ಕೊಡ್ಬೇಕು. You should show them the way, same way. ಹalleluya, Hallelujah. ಹalleluya. Hallelujah. ಯೇಸು ಕ್ರಿಸ್ತನನ್ನ ನಿಮ್ಮ ಮಕ್ಕಳಿಗೆ ನೀವು ಪರಿಚಯ ಮಾಡಿಕೊಟ್ಟಿಲ್ಲ ಅಂದ್ರೆ ನಿಮ್ಮಂತ ಮೋಸಗರ ತಂದೆ ತಾಯಿಗಳು ಈ ಲೋಕದಲ್ಲಿ ಬೇರೆ ಯಾರು ಇರೋದಿಲ್ಲ. If you fail to introduce Jesus into your children's life, you are like not a good person. ನೀವು ಮೋಸಗಾರರಾಗಿರ್ತೀರಾ. So you are very deceptive person. ನಿಮ್ಮ ಮಕ್ಕಳಿಗೆ ಆಸ್ತಿ ಪಾಸ್ತಿ ಎಲ್ಲ ಇಂಪಾರ್ಟೆಂಟ್. So properties are not the important for your children. ಯೇಸು ಕ್ರಿಸ್ತನ ಇಂಪಾರ್ಟೆಂಟ್ ಆಗಿರ್ತಾನೆ. Jesus is very important for your ಆಸ್ತಿ children. ಪಾಸ್ತಿಗಳು ನಮ್ಮ ಜೀವಿತದಲ್ಲಿ ಇರಬಹುದು, ಇಲ್ದಿರೋ ಹೋಗಬಹುದು. The property and whatever material things might be there or not. ಆದರೆ ಯೇಸು ಕ್ರಿಸ್ತನಲ್ಲೂ ಇರಲೇಬೇಕು ನಮ್ಮ ಜೀವಿತದಲ್ಲಿ. But Jesus should be there in the life. ಈ ಲೋಕದಲ್ಲಿ ಪರಲೋಕದಲ್ಲಿ ಆತನೊಬ್ಬನೇ ನಮ್ಮ ಸಂಗಡ ಇರುವಂತನಾಗಿದ್ದಾನೆ. So it is only Jesus who can able to be with us either in this world or in heaven. ಹalleluya, Hallelujah. ಮರಿಯಳನ್ನು ದೇವರು ಹೇಳಿದ್ರು ದೇವರ ದಯೆ ಹೊಂದಿದವಳೆ ಅಂತ. So angel said that the one who is favored by God. ಮತ್ತೆ ಏಸಪ್ಪನ ನೋಡ್ಬಿಟ್ಟು ದೇವರ ವಾಕ್ಯ ಹೇಳುತ್ತೆ ಆತ ನೀತಿವಂತನಂತ ಹೇಳಿ. Then God's word says that towards the Joseph that you are a righteous man. ಇವತ್ತು ಇವ್ರ ಕುಟುಂಬದಲ್ಲಿ ನಾವು ಪಾಠ ಕೇಳಿಸ್ಕೊಂಡಿದ್ದೇವೆ. ಇವತ್ತು ನಾವು ಏನಾಗಿದ್ದೇವೆ? So after listening to this, what we have to learn? ಏಸಪ್ಪನಾಗಿ ಜೀವಿಸಕ್ಕೆ ಸಾಧ್ಯನಾ? Is it possible for us to live like Joseph? ಮರಿಯಳ ತರ ಜೀವಿಸೋದಕ್ಕೆ ಸಾಧ್ಯನಾ? Is it possible for us to live like Mary? ಇವರಿಬ್ಬರು ದೇವರಿಗೆ ವಿಧೇಯರಾದರು. So both of them obeyed God. ದೇವರಿಗೆ ಒಪ್ಪಿಸಿಕೊಟ್ರು. So they surrendered themselves to God. ಸಮಾಜಕ್ಕೆ ಭಯಪಟ್ಟಿಲ್ಲ. So they didn't fear society. ದೇವರಿಗೆ ವಿಧೇಯರಾದರು. So they obeyed God. ಇವು ದೇವರಿಗೆ ಆಗಿದ್ದೇ ಆದ್ರೆ In case if we obey God, ದೇವರ ಆಶೀರ್ವಾದಕ್ಕೆ ಪಾತ್ರರಾಗ್ತೀವಿ. so we will be blessed by God. ನಿಮ್ಮ ಕುಟುಂಬ ಕುರಿತಾಗಿ ಬೇರೆಯವರು ಒಳ್ಳೆ ಸಾಕ್ಷಿಯನ್ನು ಹೇಳ್ತಾರೆ. So others will give good testimony regarding your family. ಒಂದು ವೇಳೆ ನಿಮ್ಮ ಸಾಕ್ಷಿ ನೀವು ಕಳ್ಕೊಂಡಿರಬಹುದು ನಿಮ್ಮ ಜೀವಿತದಲ್ಲಿ. In case you might have lost your testimony. ಇವತ್ತು ದೇವರನ್ನು ಕೇಳು, ದೇವರೇ ಕಳೆದು ಹೋದಂತಹ ಸಾಕ್ಷಿಯನ್ನು ಮತ್ತೆ ಕಟ್ಟುವ ಹಾಗೆ ಸಹಾಯ ಮಾಡೋದು So ಕೇಳಿ. today you ask God that whatever testimony Lord I have lost, restore it back to me. ದೇವರು ಅದನ್ನ ಮತ್ತೆ ಅದನ್ನ ಕಟ್ಟುವಂತ ದೇವರಾಗಿದ್ದಾನೆ. Then God can able to restore it back to you. ಎದ್ದು ನಿಂತ್ಕೊಂಡು ಪ್ರಾರ್ಥಿಸೋಣ ನಾವು ಈ ಸಮಯದಲ್ಲಿ. Let us rise up and pray. ನಾವೆಲ್ಲರೂ ಟ್ರ್ಯಾಕ್
ಕ್ರಿಸ್ತ ಜನಿಸಿದ, ಬಾನಲ್ಲೂ ಭೂಮಿಯಲ್ಲೂ ಜಯ ಹೊಂದಲು. ಜನಿಸಿದ ಜನಿಸಿದ ಕ್ರಿಸ್ತ ಜನಿಸಿದ, ಬಾನಲ್ಲೂ ಭೂಮಿಯಲ್ಲೂ ಜಯ ಹೊಂದಲು. ಹಲ್ಲೆಲೂಯಾ. ತನನಂ 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 ತನನಂ. ಕ್ರಿಸ್ತನು ಜನಿಸಿದ ದಿನ, ಮರೆಯದ ಬಾಳಿನ ದಿನ, ಸಂತಸ ನೀಡಿದ ದಿನ, ಶಾಂತಿಯ ತುಂಬಿದ ದಿನ. ದಿನ 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 ದಿನ. ತನನಂ 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 ತನನಂ. ದೇವರ ಕೃಪೆಯನ್ನು ಕಾಣದ ಜನರಿಗೆ ಕೃಪೆಯ ತೋರಿಸಲು ಯೇಸು ಕೃಪೆಯೇ ಆಗಿಹನು. ದೇವರ ಕೃಪೆಯನ್ನು ಕಾಣದ ಜನರಿಗೆ ಕೃಪೆಯ ತೋರಿಸಲು ಯೇಸು ಕೃಪೆಯೇ ಆಗಿಹನು. ತನನಂ 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 ತನನಂ. ಕ್ರಿಸ್ತನು ಜನಿಸಿದ ದಿನ, ಮರೆಯದ ಬಾಳಿನ ದಿನ, ಸಂತಸ ನೀಡಿದ ದಿನ, ಶಾಂತಿಯ ತುಂಬಿದ ದಿನ. ದಿನ 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 ದಿನ. ದೇವರ ಮಾರ್ಗವು ತಿರೆಯದ ಜನರಿಗೆ ಮಾರ್ಗವ ತೋರಿಸಲು ಯೇಸು ಮಾರ್ಗವೇ ಆಗಿಹನು. ದೇವರ ಮಾರ್ಗವ ಅರೆಯದ ಜನರಿಗೆ ಮಾರ್ಗವ ತೋರಿಸಲು ಯೇಸು ಮಾರ್ಗವೇ ಆಗಿಹನು. ತನನಂ 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 ತನನಂ. ಕ್ರಿಸ್ತನು ಜನಿಸಿದ ದಿನ, ಮರೆಯದ ಬಾಳಿನ ದಿನ, ಸಂತಸ ನೀಡಿದ ದಿನ, ಶಾಂತಿಯ ತುಂಬಿದ ದಿನ. ದಿನ 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 ದಿನ. ದೇವರ ಸನ್ನಿಧಿ ತಿಳಿಯದ ಜನರಿಗೆ ಸನ್ನಿಧಿ ತೋರಿಸಲು ಯೇಸು ಸನ್ನಿಧಿ ಆಗಿಹನು. ದೇವರ ಸನ್ನಿಧಿ ತಿಳಿಯದ ಜನರಿಗೆ ಸನ್ನಿಧಿ ತೋರಿಸಲು ಯೇಸು ಸನ್ನಿಧಿ ಆಗಿಹನು. ತನನಂ 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 ಮಾಡೋಣ. ತನನಂ 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 ತನನಂ. ಕ್ರಿಸ್ತನು ಜನಿಸಿದ ದಿನ, ಮರೆಯದ ಬಾಳಿನ ದಿನ, ಸಂತಸ ನೀಡಿದ ದಿನ, ಶಾಂತಿಯು ತುಂಬಿದ ದಿನ. ದಿನ 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 ದಿನ. ತನನಂ 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 ತನನಂ. ಪ್ರಾರ್ಥಿಸೋಣ ಈ ಸಮಯದಲ್ಲಿ. ಸರ್ವಶಕ್ತನಾದ ತಂದೆಯಾದ ದೇವರೇ ಸ್ತೋತ್ರ ಸ್ವಾಮಿ. ಈ ಬೆಳಗಿನಲ್ಲಿ ನಡೆಸ್ಕೊಂಬಂದ ಕಾರ್ಯಗಳಿಗೆ ಆಗಿ ಸ್ತೋತ್ರ. ವಿಶೇಷವಾಗಿ ಈ ಸಮಯದಲ್ಲಿ ಕರ್ತನೆ ನಿಮ್ಮನ್ನು ಆರಾಧಿಸೋದಕ್ಕೆ ಆಯ್ಕೆ ಮಾಡಿದಂತಹ ವ್ಯಕ್ತಿಗಳಿಗಾಗಿ ಕುಟುಂಬಕ್ಕಾಗಿ ನಾನು ಸ್ತೋತ್ರ ಮಾಡ್ತೀನಿ. ಆರಾಧನೆ ಮಾಡಿದಂಥ ಪ್ರತಿಯೊಬ್ಬರನ್ನ, ಸರಿಯಾದ ಸಮಯಕ್ಕೆ ಬಂದಂಥ ಪ್ರತಿಯೊಬ್ಬರನ್ನು ನೀವು ಆಶೀರ್ವಾದ ಮಾಡಿ ಸ್ವಾಮಿ.
ಅಷ್ಟು ಮಾತ್ರ ಕರ್ತನೆ ಕೊಟ್ಟಂಥ ಸಾಕ್ಷಿಗಳಿಗಾಗಿ ಸ್ತೋತ್ರ. ಸಾಕ್ಷಿ ಹೇಳಿದಂಥ ಪ್ರತಿಯೊಬ್ಬರಲ್ಲಿ ಕರ್ತನೆ ಇನ್ನೂ ಹೆಚ್ಚಾಗಿ ಅನೇಕ ಸಾಕ್ಷಿ ಸಹಾಯ ಮಾಡಿ ಸ್ವಾಮಿ. ಆ ಕರಪತ್ರಗಳೆಲ್ಲ ಕೊಡುವಾಗ ಅವರೆಲ್ಲರೂ ಫಲ ಕೊಡುವ ಹಾಗೆ ಸಹಾಯ ಮಾಡಿ. ಆ ಕ್ರಿಸ್ಮಸ್ 25ನೇ ತಾರೀಕು ನಡೆಯುವಂತಹ ಈ ಒಂದು ಪ್ರಾಂತ್ಯದಲ್ಲಿರುವಂತಹ ಎಲ್ಲ ಜನಗಳು ರಕ್ಷಿಸಲ್ಪಡಲಿ, ಹಬ್ಬಕ್ಕೆ ಬರಲಿ, ಹಬ್ಬ ಯಶಸ್ವಿ ಆಗಲಿ, ನೀಗಲ್ಪಡಲಿ ಸ್ವಾಮಿ. ನಿಮ್ಮ ನಾಮಕ್ಕೆ ಮಹಿಮೆ ಉಂಟಾಗಲಿ ದೇವರೇ. ಅಷ್ಟು ಮಾತ್ರವಲ್ಲದೆ ಕರ್ತನೆ ಯೇಸುವ ಹೆಸರಿನಲ್ಲಿ ಕರ್ತನೆ ನಾವು ಸ್ತೋತ್ರ ಮಾಡ್ತೀವಿ. ಮರಿಯಾಳ ಮತ್ತು ಯೇಸೇಪನ ಕುರಿತಾಗಿ ನಾವು ಧ್ಯಾನಿಸಿದ್ವಿ ಕರ್ತನೆ. ಅವರ ಜೀವಿತದ ಪಾಠವನ್ನು ಕಲಿತಿದ್ದು ಅದಕ್ಕಾಗಿ ಸ್ತೋತ್ರ. ಯಾವ ರೀತಿ ಅವರು ವಿಧೇಯರಾದರೂ ನಾವು ಎಲ್ಲ ವಿಚಾರದಲ್ಲಿ ನಿಮಗೆ ವಿಧೇಯರಾಗಿರುವ ಹಾಗೆ ಸಹಾಯ. ನಿಮ್ಮ ನಾಮಕ್ಕೆ ಮಹಿಮೆ ಉಂಟಾಗಲಿ ತಂದೆಯ ದೇವರೇ. ಈ ಸಮಯದಲ್ಲಿ ಕರ್ತನೆ ಕೊಟ್ಟಂಥ ಕಾಣಿಕೆ ಭಾಗಗಳಿಗಾಗಿ ನಾವು ಸ್ತೋತ್ರ ಮಾಡ್ತೀವಿ. ಕಾಣಿಕೆಯನ್ನು ನೀವು ಆಶೀರ್ವಾದ ಮಾಡಿ, ಕೊಟ್ಟಂಥ ಕೈಗಳು ಪ್ರತಿಯೊಬ್ಬರೂ ಆಶೀರ್ವಾದ ಮಾಡಲಿ, ಎಲ್ಲ ಕೊರತೆಗಳು ನೀಗಲ್ಪಡಲಿ ಸ್ವಾಮಿ. ಅಷ್ಟು ಮಾತ್ರ ಯಾರೆಲ್ಲ ಬಿಡುಗಡೆ ಆಗಲಿ ಸ್ವಾಮಿ. ಸಮಾಧಾನ ಅನುಗ್ರಹ ಮಾಡು. ಯೇಸುವಿನ ನಾಮದಲ್ಲಿ ಕರ್ತನೆ ಶ್ರೀನಿವಾಸ್ಗಾಗಿ ಪ್ರಾರ್ಥನೆ ಮಾಡ್ತೀವಿ. ಆತನಿಗಿರಂತ ಎಲ್ಲ ನನ್ನ ಮನೆ ಯೆಹೋವನು ಕೊಂಡಾಡು ನಾಮ ಕಿರಿಸಲಿ, ನನ್ನ ಮನೆ ಯೆಹೋವನು ಕೊಂಡಾಡು, ಆತನ ಮಾಡಿಕೊಳ್ಳೋದನ್ನು ಮರೆಬೇಡ. ಆಮೆನ್. ಪ್ರೈಸ್ ದಿ ಲಾರ್ಡ್.